ಇಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋ ದಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಯ ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमदर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतः सरितराणि तृणाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। निगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः अनुज्झितक्षमायोगं पुण्यजनबाधकम् अस्पृष्टमदरागं तं रामं तुर्यमुपास्महे। नमस्याम्यरविन्दाक्षं नाथ भावे व्यवस्थितं शुद्धत्वमयं शौरेः अवतारमिवापरं नाथेन मुनिनाथेन भवेयं नाथवानहं यस्य नैगमिकं दत्तं हस्तामलगताङ्गतं यस्य सारस्वतस्रोतो वकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यतिपरिवृडो यद्गीतानामदर्शेदञ्जसा निगमपरिषन्नेदीयां संनिरामयमाशयं जरनपदवीयातायातश्रमापहरां धियं जनेतु समे देव श्रीमान् धनञ्जयसारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते निगमान्तमहादेशिकाय नमः। ಭಗವತೆ ಭಾಷ್ಯಕಾರಾಯ ನಮಃ. ಇಂದು ಭಗವದ್ಗೀತೆಯ ಅರ್ಥಾನುಸಂಧಾನವನ್ನು ಆರಂಭಿಸ್ತಾ ಇದ್ದೇವೆ. ಅದರಲ್ಲಿ ಪ್ರಧಾನವಾಗಿ ನಮಗೆ ಅದರಲ್ಲಿ ಭಗವದ್ಗೀತೆಗೆ ಬೇಕಾದಷ್ಟು ವ್ಯಾಖ್ಯಾನಗಳಿದೆ. ಆ ವ್ಯಾಖ್ಯಾನಗಳಲ್ಲಿ ನಮಗೆ ಪ್ರಧಾನವಾಗಿ ಅನುಸಂಧಾನ ಮಾಡಬೇಕು ಅಂತ ಹೇಳಬೇಕಾದದ್ದು ಯಾಮುನಾಚಾರ್ಯರ ಗೀತಾರ್ಥ ಸಂಗ್ರಹ ಒಂದು, ಮತ್ತು ಭಗವದ್ ಭಾಷ್ಯಕಾರರ ಶ್ರೀಮದ್ ಗೀತಾ ಭಾಷ್ಯ, ಮತ್ತು ಸ್ವಾಮಿ ದೇಶಿಕನ್ನವರ ಗೀತಾರ್ಥ ಸಂಗ್ರಹ ರಕ್ಷಾ ಮತ್ತು ತಾತ್ಪರ್ಯ ಚಂದ್ರಿಕಾ. ಇವು ಬಹಳ ಪ್ರಧಾನವಾಗಿ ಅಧ್ಯಯನ ಮಾಡಬೇಕಾದ ಗ್ರಂಥಗಳು. ಈ ಭಗವದ್ಗೀತೆ ಅಂತ ಹೇಳುವಂಥದ್ದು ಕೃಷ್ಣ ಅವತಾರದಲ್ಲಿ ಭಗವಂತನು ತಾನೇ ಉಪದೇಶಿಸಿದಂಥದ್ದು. ಅದನ್ನು ಸ್ವಾಮಿ ದೇಶಿಕನ ಅದರ ವೈಭವವನ್ನು ದಯಾಶತಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಪ್ರಭೂತ ವಿಭುಧ ದ್ವಿಷದ್ ಭರಣ ಖಿನ್ನ ವಿಶ್ವಂಭರ ಭರಾಪನಯನಚ್ಛಲಾತ್ ತ್ವಮವಧಾರ್ಯ ಲಕ್ಷ್ಮೀಧರಂ ನಿರಾಕೃತವತೀ ದಯೆ ನಿಗಮಸೌಧ ದೀಪಶ್ರಿಯ ವಿಪಶ್ಚಿದ ಅವಿಗೀತೆಯ ಜಗತಿ ಗೀತೆಯಾಂಧಂ ತಮಃ ಅಂತ ಹೇಳ್ಬಿಟ್ಟು, ಭೂದೇವಿಯು ಬಹಳ ಕಷ್ಟದಲ್ಲಿದ್ದಂತೆ, ಸಂಕಟದಲ್ಲಿದ್ದಳಂತೆ. ದೇವತೆಗಳಿಗೆಲ್ಲ ರಾಕ್ಷಸರು ಬಹಳ ಹಿಂಸೆ ಕೊಟ್ಟು ಭೂಲೋಕದಲ್ಲಿ ಎಲ್ಲೆಲ್ಲಿಯೂ ರಾಕ್ಷಸರ ಕಾಟ ಹೆಚ್ಚಾಗಿ ಅವರ ಭಾರ ತಡೆಯಲಾರದೆ ಭೂದೇವಿ ಬಹಳ ಸಂಕಟಪಟ್ಟು ಪರಮಾತ್ಮನನ್ನು ಪ್ರಾರ್ಥಿಸಿದಾಗ
ದಯಾದೇವಿಯು ಪರಮಾತ್ಮನಿಗೆ ಪ್ರೇರಣೆ ಮಾಡಿದ್ಲಂತೆ ಕೃಷ್ಣಾವತಾರ ಮಾಡುವುದಕ್ಕಾಗಿ. ಸ್ಮಾರಯೇನತು ಶಿಕ್ಷೆಯೇ ಅಂತ ಹೇಳೋ ಹಾಗೆ ಪರಮಾತ್ಮನಿಗೆ ಜ್ಞಾಪಿಸಿದ್ಲಂತೆ, ನೋಡು ಕಾಪಾಡಬೇಕು, ನಿಶ್ಚೇತರನ್ನೆಲ್ಲ ಉದ್ಧಾರ ಮಾಡಬೇಕು. ಆಗ ಅವನು ಕೃಷ್ಣನಾಗಿ ಅವತರಿಸಿ ಬಂದು ಇಲ್ಲಿ ನಮಗೆ ದಯಾದೇವಿಯಿಂದ ಈ ಅವತಾರದ ಮೂಲಕ ಆದ ದೊಡ್ಡ ಪ್ರಯೋಜನವೇನು ಅಂತ ಹೇಳಿದ್ರೆ, ಪರಮಾತ್ಮನು ಒಂದು ದೊಡ್ಡ ದೀಪವನ್ನು ಹತ್ತಿಸಿ ಇಟ್ಟನಂತೆ, ಉಜ್ವಲವಾದ ದೀಪ. ಅದನ್ನು ಒಂದು ದೊಡ್ಡ ಸೌಧದ ಮುಂದೆ, ಅರಮನೆಯ ಮುಂದೆ ಹತ್ತಿಸಿ ಇಟ್ಟನಂತೆ. ಅದರಿಂದ ಸೌಧವೆಲ್ಲ ಬೆಳಗಿತು, ಚೆನ್ನಾಗಿ ಪ್ರಕಾಶಮಾನವಾಯಿತು, ಲೋಕದಲ್ಲಿದ್ದ ಕತ್ತಲೆಯೆಲ್ಲ ನಾಶವಾಯಿತು ಅಂತ. ಆ ಸೌಧ ಯಾವುದು ಅಂದರೆ ನಿಗಮ ಸೌಧ ಅಂತ ಹೇಳ್ತಾರೆ, ವೇದಗಳೇ ಸೌಧ. ಅದರ ಮುಂದೆ ಆ ದೀಪಶ್ರೀ ಅನ್ನುವುದು ಭಗವದ್ಗೀತೆ ಶಾಸ್ತ್ರ. ಜಗತ್ತಿನಲ್ಲಿ ಎಲ್ಲೆಲ್ಲೂ ಇದ್ದ ಅಂಧಕಾರ, ಗಾಢ ಅಂಧಕಾರ ಯಾವುದು ಅಂದರೆ ಅಜ್ಞಾನ ಅನ್ನುವ ಅಂಧಕಾರ. ಎಲ್ಲರೂ ಸಂಸಾರದಲ್ಲಿ ಬಳಲ್ತಾ ಇದ್ರು. ಉದ್ಧಾರ ಮಾಡೋದಕ್ಕೆ ಅವರಿಗೆ ಒಂದು ಸುಲಭವಾಗಿ ಅನುಷ್ಠಾನ ಮಾಡುವಂತಹ ಒಂದು ಶಾಸ್ತ್ರದ ಅವಶ್ಯಕತೆ ಇತ್ತು, ಜ್ಞಾನ ಬೇಕಾಗಿತ್ತು. ಆ ಜ್ಞಾನ ವೇದಗಳಲ್ಲಿಯೇ ಇರೋದು ಮೂಲವಾದದ್ದು, ಶ್ರುತಿ ಪ್ರಸ್ಥಾನ ಅಂತ ಹೇಳುವಂಥದ್ದು. ಆ ಶ್ರುತಿಗಳಿಗೆ ವಿಧ ವಿಧವಾಗಿ ಅರ್ಥಗಳನ್ನೆಲ್ಲ ಮಾಡಿದ ಕಾಲ. ಯಾವುದು ಸರಿಯಾದ ಅರ್ಥ, ಯಥಾರ್ಥ ಯಾವುದು ಅಂತ ಯಾರಿಗೂ ತಿಳಿಯೋದಕ್ಕೆ ಬಹಳ ಕಷ್ಟವಾಗಿತ್ತು. ಆ ಶ್ರುತ್ಯರ್ಥಗಳನ್ನೇ ಮೂಲವಾಗಿ ಇಟ್ಟುಕೊಂಡು ಪರಮಾತ್ಮನು ನಮಗೆ ಇದನ್ನು ಉಪದೇಶ ಮಾಡಿದ. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀಹಿ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳೇ ಹಸುವಾಗಿ ಅರ್ಜುನನನ್ನು ಕರುವಾಗಿ ಇಟ್ಟುಕೊಂಡು ಅವನ ವ್ಯಾಜದಿಂದ ಅವನು ಗೀತಾಮೃತ ಅನ್ನುವಂತಹ ಒಂದು ಅಲೌಕಿಕವಾದ ಅಮೃತವನ್ನು ಕರೆದನು, ಹಾಲನ್ನು. ಸಾಮಾನ್ಯವಾದ ಅಮೃತವಲ್ಲ, ಪ್ರಾಕೃತವಾದದ್ದು, ದೇವತೆಗಳಂತೆ ಸಂಸಾರವನ್ನೇ ನಾಶಪಡಿಸುವಂತಹ ಅಮೃತ ಅನ್ನುವ ಹಾಲಿದು. ಅದನ್ನು ಪಾರ್ಥನನ್ನ ವ್ಯಾಜವನ್ನಾಗಿ ಇಟ್ಟುಕೊಂಡು ಕರುವಾಗಿ ಕರೆದು ಅದನ್ನು ಅನುಭವಿಸಿದವರು ಯಾರು ಅಂದರೆ ಎಲ್ಲ ಜ್ಞಾನಿಗಳು. ಸುಧೀಹಿ ಭೋಕ್ತ. ಇದು ಉಪನಿಷತ್ತಿನ ಸಾರಭೂತವಾದ ಅರ್ಥ ಇಲ್ಲಿದೆ ಅನ್ನೋ ತಿಳಿಯುತ್ತೆ ನಮಗೆ. ಗೀತೆಗೆ ಒಂದೊಂದು ಶ್ಲೋಕವೂ ಒಂದೊಂದು ಉಪನಿಷತ್ತು ಅಂತ ಅನುಸಂಧಾನ ಮಾಡ್ತೀವಿ. ಭಗವದ್ಗೀತಾಸು ಉಪನಿಷತ್ಸು ಅಂತ ಹೇಳ್ತೀವಿ. ಒಂದೊಂದು ಶ್ಲೋಕವು ಒಂದೊಂದು ಗೀತೆಯು ಒಂದೊಂದು ಉಪನಿಷತ್ತು. ಅದರ ಅರ್ಥಗಳನ್ನೆಲ್ಲ ಅದರಲ್ಲಿ ತಿಳಿಪಡಿಸ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ. ಇದು ಸ್ಮೃತಿ ಪ್ರಸ್ಥಾನ ಅಂತ ಹೇಳುವಂಥದ್ದು. 3 ಪ್ರಸ್ಥಾನಗಳಲ್ಲಿ ಶ್ರುತಿ ಪ್ರಸ್ಥಾನಕ್ಕೆ ಭಗವದ್ಭಾಷಿಕಾರರು ವೇದಾರ್ಥ ಸಂಗ್ರಹ ಅನ್ನುವ ಗ್ರಂಥವನ್ನು ಅನುಗ್ರಹಿಸಿದರು. ಸಕಲ ವೇದಗಳ ಸಾರಭೂತವಾದ ಅರ್ಥ ನಾವು ತಿಳಿಬೇಕಾದ್ದು. ಬರೀ ವೇದಾಂತ ಅರ್ಥ ಅಲ್ಲ, ವೇದಾರ್ಥ ಸಂಗ್ರಹ, ವೇದಾಂತಾರ್ಥ ಸಂಗ್ರಹ ಅಂತ ಹೆಸರಿಡಲಿಲ್ಲ ಅದಕ್ಕೆ. ಸಕಲ ವೇದಗಳ ಅರ್ಥ ಸಂಗ್ರಹ ಅಂತ ಹೆಸರಿಟ್ರು. ಅದರಲ್ಲಿ ಶ್ರುತಿ ಪ್ರಸ್ಥಾನ ಅಂತ ಹೇಳ್ತೀವಿ. ಸೂತ್ರ ಪ್ರಸ್ಥಾನಕ್ಕೆ 3 ಭಾಷ್ಯಗಳನ್ನು ಅನುಗ್ರಹಿಸಿದರು. ಶ್ರೀಭಾಷ್ಯ, ವೇದಾಂತ ದೀಪ, ವೇದಾಂತ ಸಾರ ಅಂತ ಹೇಳಿಬಿಟ್ಟು. ವೇದಾಂತ ಸಾರ ಬಹಳ ಸಂಗ್ರಹವಾಗಿ ಬರೀ ಸಿದ್ಧಾಂತವನ್ನು ಮಾತ್ರ ಹೇಳುವಂತಹ ಒಂದು ಸೂತ್ರಕ್ಕೂ ಗ್ರಂಥ. ವೇದಾಂತ ದೀಪ ಸಂಗ್ರಹವಾಗಿ ಪೂರ್ವಪಕ್ಷ ಸಿದ್ಧಾಂತ ಎರಡನ್ನೂ ಹೇಳುವಂಥದ್ದು. ಶ್ರೀಭಾಷ್ಯವು ಇತರ ಪಕ್ಷಗಳನ್ನೆಲ್ಲ ಬಹಳ ವಿಸ್ತಾರವಾಗಿ ಪರೀಕ್ಷೆ ಮಾಡಿ ವಿಸ್ತಾರವಾದ ವ್ಯಾಖ್ಯಾನ ಬರೆದಿರುವಂಥದ್ದು. ಇದು ಸೂತ್ರ ಪ್ರಸ್ಥಾನ. ಮತ್ತು ಸ್ಮೃತಿ ಪ್ರಸ್ಥಾನದಲ್ಲಿ ಭಗವದ್ಗೀತೆಯ ಭಾಷ್ಯವನ್ನು ಅನುಗ್ರಹಿಸಿದರು. ಇದು 3 ಕೂಡ ದರ್ಶನ ಸ್ಥಾಪನೆಗೆ ಬಹಳ ಪ್ರಧಾನವಾದದ್ದು. ಎಲ್ಲ ದಾರ್ಶನಿಕರು ಕೂಡ ಈ 3 ಪ್ರಸ್ಥಾನಗಳ ಗ್ರಂಥಗಳ ಭಾಷ್ಯಗಳನ್ನು ರಚನೆ ಮಾಡಿದ್ದಾರೆ. ಅದರ ಮೂಲಕವೇ ತಮ್ಮ ತಮ್ಮ ದರ್ಶನಗಳನ್ನು ಅವರು ಸ್ಥಾಪನೆ ಮಾಡಿದ್ದಾರೆ, ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಇದರ ಮೂರು ಪ್ರಸ್ಥಾನಗಳಿಗೂ ಯಾವ ವಿರೋಧವೂ ಇಲ್ಲ, ಒಂದೇ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತೆ ಅನ್ನೋದನ್ನು ಅತ್ಯದ್ಭುತವಾಗಿ ತೋರಿಸಿದವರು ಭಗವದ್ ರಾಮಾನುಜರು. ಶ್ರುತಿಗಳಿಗೂ ಸ್ಮೃತಿಗಳಿಗೂ ಸೂತ್ರಗಳಿಗೂ ವಿರೋಧವೇ ಇಲ್ಲ ಪರಸ್ಪರ. ಹೇಗೆ ಶ್ರುತಿಗಳಲ್ಲಿ ಪರಸ್ಪರ ವಿರೋಧವಿಲ್ಲವೋ, ಶ್ರುತಿಗೂ ಅರ್ಥಗಳನ್ನೇ ತಿಳಿಸುವಂತಹ ಶ್ರುತಿಗೂ ಸ್ಮೃತಿಗೂ ಕೂಡ ಪರಸ್ಪರ ವಿರೋಧವಿಲ್ಲ. ಅದನ್ನೇ ನಾವು ಅನುಸಂಧಾನ ಮಾಡ್ತೀವಿ. ಅವರ ಮಂಗಳ ಶ್ಲೋಕದಲ್ಲಿ
ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಂ ಅಂತರ್ಜ್ವರಂ ಅಶೀಶಮತ್ ಅಂತ ಹೇಳ್ಬಿಟ್ಟು ಮಂಗಳ ಶ್ಲೋಕದಲ್ಲಿ ಹೇಳ್ತೀವಿ ಅದನ್ನ. ಶ್ರುತಿ ಸ್ಮೃತಿ ಸೂತ್ರಗಳ ಅಂತರ್ಜ್ವರ ಅಂದರೆ ಪರಸ್ಪರ ವಿರೋಧ, ಅದನ್ನೆಲ್ಲ ಶಾಂತಗೊಳಿಸಿದ್ರು. ಅಂದರೆ ಯಾವ ವಿರೋಧವೂ ಇಲ್ಲದ ಹಾಗೆ ಅರ್ಥಗಳನ್ನು, ತತ್ವಹಿತ ಪುರುಷಾರ್ಥಗಳನ್ನೆಲ್ಲ ಪ್ರತಿಪಾದನೆ ಮಾಡಿದ್ರು ಭಾಷ್ಯಕಾರರು. ಅದರಲ್ಲಿ ಭಗವದ್ಗೀತಾ ಭಾಷ್ಯ ಅನ್ನೋದು ಭಾಷ್ಯಕಾರರ ಅತ್ಯಂತ ರೋಚಕವಾದ ಒಂದು ಭಾಷ್ಯ. ಬಹಳ ಅನುಭವಪೂರ್ಣವಾದ ಭಾಷ್ಯಕಾರರು. ಈ ಭಾಷ್ಯವನ್ನು ಅನುಭವಿಸಿ ಆನಂದ ಪಡದೇ ಇರೋರೇ ಇಲ್ಲ. ಎಲ್ಲ ದರ್ಶನದವರು ಇದನ್ನು ನೋಡಿ ಆನಂದ ಪಡ್ತಾರೆ. ಅಂತಹ ಒಂದು ರೋಚಕವಾದ ಭಾಷ್ಯ ಇದು ಗೀತಾ ಭಾಷ್ಯ ಅಂತ ಹೇಳೋದು. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದೆ. ಅದು ಶಂಕರಾಚಾರ್ಯರು ಸ್ಪಷ್ಟವಾಗಿ ಅದನ್ನು ಸಪ್ತಭಿಹಿ ಶ್ಲೋಕಶತೈಹಿ ಅಂದ್ಬಿಟ್ಟು ಆರಂಭದಲ್ಲಿ ಅವರ ಭಾಷ್ಯದಲ್ಲಿ ತಿಳಿಸ್ತಾರೆ. ಆದರೆ ಯಾದವ ಪ್ರಕಾಶರು 745 ಶ್ಲೋಕಗಳು ಅಂತ ಇತ್ತು ಅಂತ ಹೇಳಿಬಿಟ್ಟು ತಾತ್ಪರ್ಯ ಚಂದ್ರಿಕೆಯಲ್ಲಿ ಸ್ವಾಮಿ ದೇಶಿಕನು ಒಂದು ಕಡೆ ತಿಳಿಸ್ತಾರೆ. ಆದರೆ ಭಾಷ್ಯಕಾರರು 700 ಶ್ಲೋಕಗಳೇ ಸರಿಯಾಗಿರೋದು ಅಂತ ಸ್ವೀಕಾರ ಮಾಡಿದ್ದಾರೆ. ಅದನ್ನು ಕೆಲವು ಮುದ್ರಣಗಳಲ್ಲಿ 745 ಕಂಡು ಬರುತ್ತೆ. ಆದರೆ ಯಾವುದು ವಿರೋಧ ಇಲ್ಲ ಅಂತ ಅಭಿಪ್ರಾಯ ಪಡ್ತಾರೆ ಆ ಶ್ಲೋಕಗಳಿಗೂ. ಅದನ್ನು ಬಿಟ್ಟರೂ ಏನು ದೋಷವಿಲ್ಲ, ಸೇರಿಸಿದ್ರು ಏನು ಹೆಚ್ಚಾಗಿದ ವಿಷಯಗಳು ಏನು ತಿಳಿಯೋದಿಲ್ಲ ಅನ್ನೋದು ಅಭಿಪ್ರಾಯ ವಿದ್ವಾಂಸರುಗಳದು. ಈ ರೀತಿ ಭಗವದ್ಗೀತೆಯ ವೈಭವವನ್ನು ಭಾಷ್ಯಕಾರರು ತಿಳಿಸಿದ್ದನ್ನು ಗೀತಾರ್ಥ ಸಂಗ್ರಹ ಅನ್ನುವ ಯಾಮುನಾಚಾರ್ಯರ ಗ್ರಂಥವನ್ನು ಆಧರಿಸಿಯೇ ಭಾಷ್ಯಕಾರರು ಪೂರ್ಣವಾಗಿ ರಚನೆ ಮಾಡಿರೋರು. ಭಾಷ್ಯಕಾರರು ನಮ್ಮ ಆಚಾರ್ಯರುಗಳಲ್ಲಿ ವಿಶೇಷವೇನಂತ ಹೇಳಿದ್ರೆ, ಎಲ್ಲವೂ ಅವರ ಪೂರ್ವಾಚಾರ್ಯರು ಹೇಳಿರುವ ಅರ್ಥಗಳನ್ನೇ ಸಾಂಪ್ರದಾಯಿಕವಾದ ರೀತಿಯಲ್ಲಿಯೇ ಪ್ರತಿಪಾದನೆ ಮಾಡಿ ಸ್ಥಾಪನೆ ಮಾಡಿರುವಂಥದ್ದು. ಅದನ್ನು ಅದ್ಭುತವಾಗಿ ಸ್ವಾಮಿ ದೇಶಿಕನ್ ನಮಗೆ ತೋರಿಸ್ತಾರೆ. ಗೀತಾರ್ಥ ಸಂಗ್ರಹ ರಕ್ಷಾ ಅನ್ನುವ ವ್ಯಾಖ್ಯಾನದಲ್ಲಿ ಹೇಗೆ ಭಾಷ್ಯಕಾರರು ಗೀತಾರ್ಥ ಸಂಗ್ರಹದ ಶ್ಲೋಕದ ಅರ್ಥಗಳನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಒಂದು ಶ್ಲೋಕದಲ್ಲಿ ಒಂದು ಅಧ್ಯಾಯದ ಅರ್ಥವನ್ನು ರಾಮನಾಚಾರ್ಯರು ಸಂಗ್ರಹ ಮಾಡ್ತಾರೆ. ಈ 3 ಅರ್ಥಗಳೇ ಈ ಅಧ್ಯಾಯದಲ್ಲಿರೋದು. ಈ 4 ಅರ್ಥಗಳು ಇಲ್ಲಿ ಹೇಳಲ್ಪಟ್ಟಿದೆ. ಅದು ಯಾವ ಶ್ಲೋಕದಲ್ಲಿ ಬಂದಿದೆ, ಹೇಗೆ ಭಾಷ್ಯಕಾರರು ಅದನ್ನು ತೋರಿಸಿದ್ದಾರೆ, ಇದನ್ನು ಸಮನ್ವಯ ಮಾಡೋದು ಸ್ವಾಮಿ ದೇಶಿಕನ್ ಗೀತಾರ್ಥ ಸಂಗ್ರಹ ರಕ್ಷಾ ಅನ್ನುವ ಒಂದು ಸೊಗಸಾದ ವ್ಯಾಖ್ಯಾನ. ನಾವು ಗೀತಾ ಭಾಷ್ಯವನ್ನು ಆರಂಭಿಸೋದಕ್ಕೆ ಮೊದಲು ಸಂಗ್ರಹವಾಗಿ ಒಂದು ಪಕ್ಷಿ ನೋಟ ಅಂತ ಹೇಳೋ ಹಾಗೆ ಈ ಗೀತಾ ಭಾಷ್ಯದ ಸಮಗ್ರವಾದ ಅರ್ಥ ತಿಳಿಸುವ ಗೀತಾರ್ಥ ಸಂಗ್ರಹದ ಒಂದು ಸಂಗ್ರಹವಾಗಿ ಒಂದು 2-3 ಕ್ಲಾಸಲ್ಲಿ ಅದರ ಅರ್ಥವನ್ನು ನೋಡಿಬಿಟ್ಟು ಮುಂದೆ ಗೀತಾ ಭಾಷ್ಯವನ್ನು ವಿಸ್ತಾರವಾಗಿ ಅಧ್ಯಯನ ಆರಂಭಿಸೋಣ ಅಂತ ಹೇಳಿಬಿಟ್ಟು ಆ ರೀತಿ ಯೋಜನೆ ಮಾಡಲಾಗಿದೆ. ಅದರಲ್ಲಿ ನಾನೀಗ ಶೇರ್ ಮಾಡ್ತೇನೆ ಸಂಸ್ಕೃತದ ವ್ಯಾಖ್ಯಾನ. ಇದು ಶೇರ್ ಮಾಡಿದ್ದೇನೆ, ಎಲ್ಲರ ಹತ್ರನೂ ಇರಬಹುದು. ಇದರಲ್ಲಿ ಸ್ವಾಮಿ ದೇಶಿಕನ್ ಒಂದು ಶ್ಲೋಕವನ್ನು ಬರೀತಾರೆ ಯಾಮುನರ ಬಗ್ಗೆ. ಮಾನತ್ವಂ ಭಗವನ್ಮತಸ್ಯ ಮಹತಃ ಪುಂಸಸ್ಥತಾ ನಿರ್ಣಯಃ ತಿಸ್ರಸಿದ್ಧಯಾತ್ಮ ಸಂವಿದಖಿಲಾಧೀಶಾನ ತತ್ವಾಶ್ರಯಾಃ ಗೀತಾರ್ಥಸ್ಯ ಚ ಸಂಗ್ರಹಃ ಸ್ತುತಿಯುಗಂ ಶ್ರೀಶಯೋಃ ಇತಿ ಅಮೂನ್ ಯತ್ ಗ್ರಂಥಾನ್ ಅನುಸಂದಧೇತಿ ಪತಿಃ ತಂ ಯಾಮುನೇಯಂ ನುಮಃ. ಯಾಮುನಾಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಮಂಗಳ ಶ್ಲೋಕದಲ್ಲಿ ಯಾವಾಗಲೂ 3 ವಿಷಯಗಳು ಬರುತ್ತೆ. ಮಂಗಳಾಚರಣೆ ಮಾಡುವುದು, ಆಶೀಹಿ, ಮತ್ತು ವಿಷಯ ಯಾವುದು ಈ ಗ್ರಂಥಕ್ಕೆ ಅಂತ ತಿಳಿಸೋದು, ನಮಸ್ಕ್ರಿಯ, ವಸ್ತು ನಿರ್ದೇಶ. 3 ವಿಷಯಗಳು, ಆಶೀಹಿ, ನಮಸ್ಕ್ರಿಯ, ವಸ್ತು ನಿರ್ದೇಶೋವ ಅಂತ ಭರತರ ನಾಟ್ಯಶಾಸ್ತ್ರದಲ್ಲಿ ಹೇಳಿರೋದು. 3 ವಿಷಯಗಳು ಮಂಗಳಾಚರಣೆಯಲ್ಲಿ ಮಾಡ್ತಾರೆ ಎಲ್ಲ ಗ್ರಂಥಗಳಲ್ಲಿಯೂ. ನಿರ್ವಿಘ್ನವಾಗಿ ಅದು ಪರಿಸಮಾಪ್ತಿವಾಗಲಿ ಅಂತ ಹೇಳಿಬಿಟ್ಟು, ಮತ್ತು ಅವರ ಶಿಷ್ಯರು ಕೂಡ ಇದೇ ಸಂಪ್ರದಾಯವನ್ನು ಅನುಸರಿಸಿ ವಿಘ್ನವಿಲ್ಲದೆ ಎಲ್ಲವನ್ನು ಪೂರ್ಣ ಮಾಡಿಕೊಳ್ಳಿ ಎನ್ನುವ ಉದ್ದೇಶದಿಂದ, ಶಿಕ್ಷಣ ಮಾಡುವ ಉದ್ದೇಶದಿಂದಲೂ ಮಂಗಳಾಚರಣೆಯನ್ನು ಮಾಡ್ತಾರೆ ಅಂತ ನ್ಯಾಯ ಸಿದ್ಧಾಂತ ಕೌಮುದಿಯಲ್ಲಿ ಹೇಳ್ತಾರೆ ಅವರು. ಸಿದ್ಧಾಂತ ಮುಕ್ತಾವಳಿಯಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಇದನ್ನೆಲ್ಲ, ಮಂಗಳಾಚರಣೆ ಯಾಕೆ ಮಾಡಬೇಕು ಅಂತ ಹೇಳಿಬಿಟ್ಟು. ಅದನ್ನ ಈ ಮಂಗಳಾಚರಣೆಯಲ್ಲಿ ಆಚಾರ್ಯರ ನಮನ, ಅದರ ಪೂರ್ವಕ
ಇಲ್ಲಿ ಯಾಮುನಾಚಾರ್ಯರು ಮಾಡಿದ ಗ್ರಂಥಗಳನ್ನೆಲ್ಲ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಇಲ್ಲಿ ಅವರು ಮಾಡಿದ ದೊಡ್ಡ ಉಪಕಾರ ಈ ಗೀತಾರ್ಥ ಸಂಗ್ರಹದ 32 ಶ್ಲೋಕಗಳಿಗೂ ನಮ್ಮ ಅಣ್ಣನವರಾದ ಡಾಕ್ಟರ್ ಶ್ರೀನಿವಾಸರಂಗನವರು PPT ಮಾಡಿದ್ದಾರೆ. ಸ್ಲೈಡ್ಸ್ ಮಾಡಿ ಒಂದು ಶ್ಲೋಕವನ್ನು ಅರ್ಥವನ್ನು ಕನ್ನಡದಲ್ಲಿ ಬಹಳ ಸುಂದರವಾಗಿ ಮಾಡಿಟ್ಟಿದ್ದಾರೆ. ಅದನ್ನು ಈಗ ನಾನು ಶೇರ್ ಮಾಡ್ತೇನೆ. ಅದಾದಮೇಲೆ ಎಲ್ಲರೊಡನೆಯೂ ಅದನ್ನು ಕೂಡ ನಾನು ಶೇರ್ ಮಾಡ್ತೇನೆ. ಅದರಲ್ಲಿ ಅರ್ಥವನ್ನು ತಿಳಿಬೋದು. ಈ ಶ್ಲೋಕದ ಅರ್ಥ ರಾಮನಾಚಾರ್ಯರು ಬರೆದಿರುವಂತಹ 12 ಅವರು ಮಾಡಿರುವಂತಹ ಎಲ್ಲ ಗ್ರಂಥಗಳು 12 ಅಲ್ಲ 9 ಗ್ರಂಥಗಳು ಏನೋ ಬರುತ್ತೆ. ಅಷ್ಟು ಗ್ರಂಥಗಳು ಕೂಡ ಅವರ ಏನೇನು ಗ್ರಂಥಗಳನ್ನು ಮಾಡಿದ್ದಾರೆ ಅವರು ಮಾನತ್ವಂ ಭಗವನ್ಮತಸ್ಯ ಮಹತಃ ಪುಂಸಃ ತಥಾ ನಿರ್ಣಯ. ಭಗವನ್ಮತಸ್ಯ ಮಾನತ್ವಂ ಇದು ಆಗಮ ಪ್ರಾಮಾಣ್ಯ ಅಂತ ಹೇಳೋದು. ಭಗವನ್ಮತ ಅಂದರೆ ಆಗಮಗಳು, ಪರಮಾತ್ಮನೇ ನೇರವಾಗಿ ಉಪದೇಶ ಮಾಡಿರುವಂತಹದ್ದು. ಅದರ ಮಾನತ್ವ ಅಂದರೆ ಪ್ರಾಮಾಣ್ಯ, ಆಗಮ ಪ್ರಾಮಾಣ್ಯ ಅನ್ನುವುದು ಅವರ ಮೊದಲ ಗ್ರಂಥ. ಮಹತಃ ಪುಂಸಃ ನಿರ್ಣಯ, ಮಹಾಪುರುಷ ನಿರ್ಣಯ ಅಂತ ಹೇಳಿಬಿಟ್ಟು ಅವರ ಎರಡನೆಯ ಗ್ರಂಥ. ಇದೆಲ್ಲ ಸ್ವಾಮಿ ದೇಶಿಕನಿಗೆ ಉಪಲಬ್ಧವಾಗಿತ್ತು, ನಮಗೆ ಸಿಗೋದಿಲ್ಲ. ತಿಸ್ರಃ ಸಿದ್ಧಯ ಆತ್ಮ ಸಂವಿದ್ ಅಖಿಲಾಧೀಶಾನ ತತ್ವಾಶ್ರಯ. 3 ಸಿದ್ಧಿಗಳು, ಸಿದ್ಧಿತ್ರಯ ಅಂತ ಹೇಳುವಂಥದ್ದು. ಒಂದು ಆತ್ಮತತ್ವಾಶ್ರಯ ಅಂದರೆ ಆತ್ಮಸಿದ್ಧಿ ಅನ್ನೋದು. ಸಂವಿತ್ ತತ್ವಾಶ್ರಯ, ಸಂವಿತ್ ಸಿದ್ಧಿ. ಅಖಿಲಾಧೀಶಾನ ತತ್ವಾಶ್ರಯ, ಈಶ್ವರ ಸಿದ್ಧಿ. ಆತ್ಮಸಿದ್ಧಿ, ಸಂವಿತ್ ಸಿದ್ಧಿ, ಈಶ್ವರ ಸಿದ್ಧಿ. ಆತ್ಮಸಿದ್ಧಿಯಲ್ಲಿ ಜೀವಾತ್ಮನ ಲಕ್ಷಣವನ್ನೆಲ್ಲ ಹೇಳ್ತಾರೆ. ದೇಹೇಂದ್ರಿಯ ಮನಪ್ರಾಣಧೀಭ್ಯ ಅನ್ಯ ಅನನ್ಯ ಸಾಧನ. ಈ ಜೀವಾತ್ಮ ಲಕ್ಷಣವನ್ನು ಯಾಮನಾಚಾರ್ಯರು ಆತ್ಮಸಿದ್ಧಿಯಲ್ಲಿ ಹೇಳಿರುವ ವಿಷಯ. ಸಂವಿತ್ ಸಿದ್ಧಿಯಲ್ಲಿ ಧರ್ಮಭೂತ ಜ್ಞಾನದ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡಿದ್ದಾರೆ. ಈಶ್ವರ ಸಿದ್ಧಿಯಲ್ಲಿ ಈಶ್ವರ ಸ್ವರೂಪವನ್ನು ಸ್ವಾಧೀನ ತ್ರಿವಿಧ ಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ ಮೊದಲಾದ್ದೆಲ್ಲ ಹೇಳಿ ಸ್ಥಾಪನೆ ಮಾಡಿದ್ದಾರೆ. ಈ 3 ಸಿದ್ಧಿತ್ರಯಗಳು. ಗೀತಾರ್ಥಸ್ಯ ಸಂಗ್ರಹ, ಗೀತಾರ್ಥ ಸಂಗ್ರಹ. ಸ್ತುತಿಯುಗಂ ಶ್ರೀಶಯೋ, ಶ್ರೀಯನ್ನು ಕುರಿತು ಒಂದು ಸ್ತುತಿ, ಶ್ರೀಶನನ್ನು ಕುರಿತು ಒಂದು ಸ್ತುತಿ. 2 ಸ್ತುತಿಗಳು. ಸ್ತುತಿಯುಗ ಇದು ಚತುಶ್ಲೋಕಿ ಮತ್ತು ಸ್ತೋತ್ರ ರತ್ನ ಅಂತ ಹೇಳುವ 2 ಸ್ತೋತ್ರಗಳು. ಚತುಶ್ಲೋಕಿಯು ಶ್ರೀದೇವಿಯನ್ನು ಕುರಿತದ್ದು, ಸ್ತೋತ್ರರತ್ನವು ಪರಮಾತ್ಮನನ್ನು ಕುರಿತದ್ದು. ಸ್ತುತಿಯುಗಂ ಶ್ರೀಶಯೋ. ಈ ಮೊದಲಾದ ಗ್ರಂಥಗಳನ್ನೆಲ್ಲ ಯತಿಪತಿ ಅಂದರೆ ರಾಮಾನುಜರು ಅನುಸಂಧಾನ ಮಾಡಿದರು. ಆ ಯಾಮುನರನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಈ ಗ್ರಂಥಗಳನ್ನೆಲ್ಲ ಯಾರು ನಮಗೆ ಅನುಗ್ರಹಿಸಿದರೋ, ಯಾವ ಈ ಗ್ರಂಥಗಳನ್ನು ಭಾಷೆಗಾರರು ಅನುಸಂಧಾನ ಮಾಡಿ ರಾಮಾನುಜರು ನಮಗೆ ತಮ್ಮ ಗ್ರಂಥಗಳ ಮೂಲಕ ಇದರ ಒಂದು ಆಶಯಗಳನ್ನೆಲ್ಲ ವಿಸ್ತಾರವಾಗಿ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದಾರೋ ಆ ಭಾಷೆಗಾರರಿಗೆ ಸರ್ವತೋಮುಖವಾಗಿ ಸಿದ್ಧಾಂತ ಸ್ಥಾಪನೆ ಮಾಡಿದವರು ಭಾಷೆಗಾರರು. ಅದಕ್ಕೆ ನಾವು ರಾಮಾನುಜ ದರ್ಶನ ಅಂತ ಪ್ರಸಿದ್ಧವಾಗಿದೆ. ಎಲ್ಲ ಪ್ರಸ್ಥಾನಗಳಿಗೂ ಭಾಷೆ ಬರೆದು ಸ್ಥಾಪನೆ ಮಾಡಿದರು. ಅಂತಹ ಈ ಗ್ರಂಥಗಳನ್ನೆಲ್ಲ ಆಧರಿಸಿ ಅನುಸಂಧಾನ ಮಾಡಿ ಸ್ಥಾಪನೆ ಮಾಡಿರುವಂಥದ್ದು. ಈ ಗ್ರಂಥಗಳನ್ನು ಅನುಗ್ರಹಿಸಿದ ಯಾಮುನರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಮೊದಲು ಯಾಮುನಾಚಾರ್ಯರ ವಂದನೆಯನ್ನು ಮಾಡ್ತಾರೆ. ಅದಾದ ಮೇಲೆ ಈ ಗೀತಾರ್ಥ ಸಂಗ್ರಹದ ಪ್ರವೇಶವನ್ನು ಹೇಳ್ತಾರೆ. ಅದಕ್ಕೆ ಶ್ರೀಮದ್ ವೆಂಕಟನಾಥೇನ ಯಥಾಭಾಷ್ಯಂ ವಿಧೀಯತೆ ಭಗವದ್ಯಾಮನ ಮುನೋಕ್ತ ಗೀತಾ ಸಂಗ್ರಹ ರಕ್ಷಣಂ. ಇದು ಗೀತಾ ಸಂಗ್ರಹ ರಕ್ಷಾ ಅಂತ ಹೇಳಿಬಿಟ್ಟು ಇದು ವ್ಯಾಖ್ಯಾನ. ಅವರದ್ದು ರಕ್ಷಾ ಗ್ರಂಥಗಳಲ್ಲಿ ಪ್ರಸಿದ್ಧವಾದದ್ದು. ನಿಕ್ಷೇಪ ರಕ್ಷೆ ಅನ್ನೋದು ಒಂದು, ಗೀತಾರ್ಥ ಸಂಗ್ರಹ ರಕ್ಷೆ ಅನ್ನೋದು ಒಂದು, ಪಾಂಚರಾತ್ರ ರಕ್ಷೆ ಅನ್ನೋದು ಒಂದು, ಸಚ್ಚರಿತ್ರ ರಕ್ಷೆ, ಇದೆಲ್ಲ ಅವರ ರಕ್ಷಾ ಗ್ರಂಥಗಳು. ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಅದರಲ್ಲಿ ಆರಂಭದಲ್ಲಿ ಹೇಳ್ತಾರೆ, ತತ್ವಂ ಜಿಜ್ಞಾಸಮಾನಾನಾಂ ಹೇತುಭಿಃ ಸರ್ವತೋಮುಖೈಃ ತತ್ವಮೇಕೋ ಮಹಾಯೋಗಿ ಹರಿರ್ನಾರಾಯಣ ಪರಃ. ಮಹಾಭಾರತದ ಶಾಂತಿ ಪರ್ವದ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ ವೇದವ್ಯಾಸರೇ ಬರೆದಂತಹ ಮಹಾಭಾರತದ ವಾಕ್ಯ, ಅವರ ಪ್ರಮಾಣವನ್ನು ಹೇಳ್ತಾರೆ. ಇಲ್ಲಿ ತತ್ವವನ್ನು ಯಾರು ತಿಳಿಬೇಕು ಅಂತ ಆಸೆ ಪಡ್ತಾರೋ ಎಲ್ಲ ಸರ್ವತೋಮುಖವಾದ ಸರಿಯಾದ ಸಕಾರಣಗಳಿಂದ ಅವರೆಲ್ಲರೂ ನಿಶ್ಚಯ ಮಾಡಿರೋದು ಏನು ಅಂದರೆ ಒಬ್ಬನೇ ತತ್ವ,
ಹರಿ ನಾರಾಯಣ ಪರಹ ಅಂತ ಹೇಳಿಬಿಟ್ಟು ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ, ಧ್ಯೇಯನಾದವನು ಅವನೇ. ಇದು ಕೂಡ ನಾರದ ಪುರಾಣ. ಇದೆಲ್ಲ ಮಹರ್ಷಿಗಳು ಹೇಳಿರುವಂತಹದ್ದು. ಇತ್ಯಾದಿಭಿ ತತ್ವಹಿತ ರೂಪಂ ಸಮಸ್ತ ಅಧ್ಯಾತ್ಮಶಾಸ್ತ್ರಾರ್ಥಸಾರಂ ಮಹರ್ಷಯ ಸಂಜಗೃಹು. ಇದನ್ನು ಸಂಗ್ರಹ ಮಾಡಿ ಮಹರ್ಷಿಗಳು ಹೇಳಿರುವಂತಹದ್ದಿದು. ಇದೆರಡೂ ಕೂಡ ತದೇತದುಭಯಂ ಸರ್ವೋಪನಿಷತ್ ಸಾರ ಸಂಕಲನಾತ್ಮಿಕಾಯಾಂ ಭಗವದ್ಗೀತಾಯಾಂ ಪ್ರತಿಪಾದ್ಯತೆಯ ಪ್ರದರ್ಶಯನ್. ಇದನ್ನೆಲ್ಲ ಎರಡು ಈ ಅರ್ಥಗಳನ್ನೆಲ್ಲ ನಾರಾಯಣ ಪರಹ ಅಂತ ಯಾಕೆ ತೆಗೆದ್ರು ಅಂದರೆ, ಮೊದಲೇ ಶ್ಲೋಕದಲ್ಲಿ ಯಾಮನರು ಅದನ್ನೇ ಹೇಳ್ತಾರೆ. ಅವನೇ ಪರತತ್ವ ಅಂತ ಹೇಳೋದು ಒಂದೇ ತತ್ವ. ನಿಮ್ಮ ಸಿದ್ಧಾಂತದಲ್ಲಿ ಎಷ್ಟು ತತ್ವ ಅಂತ ಹೇಳಿದ್ರೆ ಒಂದೇ ತತ್ವ ಅಂತ ಹೇಳಿದ್ರು ಸ್ವಾಮಿ ದೇಶಿಕನ್ ನ್ಯಾಯ ಸಿದ್ಧಾಂಜನದಲ್ಲಿ. ಏನು ಒಂದೇ ತತ್ವ ಅಂದರೆ ಏನರ್ಥ ಅಂತ ಹೇಳಿದ್ರೆ, ಚೇತನ ಶರೀರಕನಾದ ಪರಮಾತ್ಮ ಒಬ್ಬನೇ ತತ್ವ. ಚಿರಚಿತ್ ಪ್ರಕಾರಂ ಬ್ರಹ್ಮ ಏಕಮೇವ ತತ್ವಂ ಅಂತ ಹೇಳಿದ್ರು. ಚೇತನಗಳನ್ನು ಪ್ರಕಾರವಾಗಿ ಉಳ್ಳ ಪರಮಾತ್ಮನು ಒಬ್ಬನೇ ತತ್ವ, ವಿಶಿಷ್ಟವಾದ ಒಂದು ತತ್ವ ಅಂತ ಹೇಳಿದ್ರು. ಅದನ್ನು ಇಲ್ಲಿ ಹೇಳ್ತಾರೆ. ಇದು ಸರ್ವ ಉಪನಿಷತ್ ಸಾರಭೂತವಾದದ್ದು. ಅದನ್ನು ತಿಳಿಸುವಂತಹ ಭಗವದ್ಗೀತೆ, ಅದರಿಂದ ಪ್ರತಿಪಾದ್ಯವಾಗದ್ದು ಅದುವೇ ಅನ್ನೋದನ್ನು ಇಲ್ಲಿ ಉಪನಿಷದಾಂ ತತ್ವಪ್ರಾಧಾನ್ಯಸ್ಯ ಶಾರೀರಕ್ಕೆ ಸೂತ್ರಿತತ್ವಾತ್, ಶಾರೀರಿಕ ಭಾಷ್ಯದಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಉಪನಿಷತ್ತುಗಳ ಸಾರಭೂತವಾದ ಉಪದೇಶವೇನು ಅನ್ನೋದನ್ನು ಬಾದರಾಯಣರು ತಿಳಿಸಿದ್ರು. ಅದನ್ನೇ ಪ್ರಧಾನವಾಗಿ ಇಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ ಅಂತ ಆರಂಭದಲ್ಲಿ ಹೇಳ್ತಾರೆ. ಸ್ವಧರ್ಮ ಜ್ಞಾನ ವೈರಾಗ್ಯ ಸಾಧ್ಯ ಭಕ್ತಿಯೇಕ ಗೋಚರ ನಾರಾಯಣ ಪರಂಬ್ರಹ್ಮ ಗೀತಾಶಾಸ್ತ್ರೇ ಸಮೀರ್ತಃ. ಇಲ್ಲಿ ಹರಿ ನಾರಾಯಣ ಪರಹ, ನಾರಾಯಣ ಪರಂಬ್ರಹ್ಮ, ನಾರಾಯಣ ಸದಾ. ಇದು ಗಮನಿಸಬೇಕಾದಂತಹ ವಿಷಯ. ಇಲ್ಲಿ ಈ ವಿಷಯದಲ್ಲಿ ಕೆಲವು ವಿವಾದಗಳಿದೆ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರುವಾಗ ನಾರಾಯಣ ಅನುವಾಕ ಅಂತ ಹೇಳ್ಬಿಟ್ಟು ಸಹಸ್ರ ಶೀರ್ಷಂ ದೇವಂ ಅಂತ ಹೇಳ್ತೀವಿ. ನಾರಾಯಣ ಪರಂ ಬ್ರಹ್ಮ ತತ್ವನಾರಾಯಣ ಪರಃ, ನಾರಾಯಣ ಪರೋ ಜ್ಯೋತಿರಾತ್ಮ ನಾರಾಯಣ ಪರಃ. 2 ಸತಿ ನಾರಾಯಣ ಅಂತ ಬಂತು, 2 ಸತಿ ಆ ವಿಸರ್ಗ ಇಲ್ಲ, ನಾರಾಯಣ ಪರಂ ಅಂತ ಬಂತು. ನಾರಾಯಣ ಪರೋ ಜ್ಯೋತಿ. ನಾರಾಯಣ ಪರಂ ಅನ್ನೋದು ಸಮಸ್ತ ಪದವೇ. ನಾರಾಯಣ ಪರಂ ಅಂದರೆ ನಾರಾಯಣಾತ್ ಪರಂ ಅಂತ ಮಾಡಿ ಇನ್ನೊಂದು ತತ್ವ, ಉತ್ಕೃಷ್ಟವಾದ ತತ್ವ ಇದೆ ನಾರಾಯಣನಿಗಿಂತ ಅಂತ ಅರ್ಥ ಮಾಡಬೇಕೆ. ಅಲ್ಲಿ ಪೂರ್ವಾಪರವನ್ನೆಲ್ಲ ಪರೀಕ್ಷೆ ಮಾಡಿದ್ರೆ ನಾರಾಯಣ ಅಂತ ಅಲ್ಲಿ ಪ್ರಥಮ ವಿಭಕ್ತಿಯ ಅರ್ಥವನ್ನು ಸ್ವೀಕಾರ ಮಾಡಬೇಕು ಅಂತ ಭಾಷಿಕಾರರು ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ್ದಾರೆ. ಆ ವಾಕ್ಯವನ್ನು ಭಾಷಿಕಾರರೇ ವ್ಯಾಖ್ಯಾನ ಮಾಡಿದ್ದಾರೆ ಬ್ರಹ್ಮಸೂತ್ರಗಳಲ್ಲಿ. ಆದ್ದರಿಂದ ಅಲ್ಲಿ ವೇದಾರ್ಥ ಸಂಗ್ರಹದಲ್ಲಿಯೂ ಮಾಡಿದ್ದಾರೆ. ನಾರಾಯಣ ಇಲ್ಲಿ ಯಾಮನರು ಅದನ್ನು ಸ್ಪಷ್ಟ ಮಾಡ್ತಾರೆ. ಅದಕ್ಕೆ ಮಹರ್ಷಿಗಳ ವಾಕ್ಯಲ್ಲೂ ಅದನ್ನೇ ತೆಗೆದರು. ನಾರಾಯಣ ಸ್ವಾಮಿ ದೇಶಿಕನ್ ಅದನ್ನು ತೋರಿಸ್ತಾರೆ ಇಲ್ಲಿ. ಸ್ವಧರ್ಮ ಜ್ಞಾನ ವೈರಾಗ್ಯ ಸಾಧ್ಯ ಭಕ್ತಿಯೇಕ ಗೋಚರ. ಭಕ್ತಿಯೇಕ ಗೋಚರ, ಭಕ್ತಿಯಿಂದಲೇ ಅವನನ್ನು ತಿಳಿಯಲು ಸಾಧ್ಯ, ಪಡೆಯಲು ಸಾಧ್ಯ. ಆ ಭಕ್ತಿ ಅನ್ನೋದು ಯಾವುದರಿಂದ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ, ಸ್ವಧರ್ಮ ಜ್ಞಾನ ವೈರಾಗ್ಯ ಸಾಧ್ಯವಾದದ್ದು. ಸ್ವಧರ್ಮದಿಂದಲೂ ಜ್ಞಾನದಿಂದಲೂ ವೈರಾಗ್ಯದಿಂದಲೂ ಸಾಧ್ಯವಾದದ್ದು. ಸ್ವಧರ್ಮ ಅಂತ ಹೇಳಿದ್ರೆ ಸ್ವರ್ಣಾಶ್ರಮ ನಿಯತ ಶಾಸ್ತ್ರಾರ್ಥ ಅಂದರು. ವರ್ಣಾಶ್ರಮ ಧರ್ಮಗಳೆಲ್ಲ ಸ್ವೇ ಕರ್ಮಣಿ ಅಭಿರತಃ ಸಂಸಿದ್ಧಿಂ ಲಭತೆ ಪರಹ, ಗೀತೆಯಲ್ಲಿ ಬರುತ್ತೆ ಇದು. ಅವರವರ ವರ್ಣಾಶ್ರಮ ಧರ್ಮಗಳನ್ನು ಮಾಡಿ ಅವರು ಸಿದ್ಧಿಯನ್ನು ಪಡಿತಾರೆ. ಹಾಗೆಯೇ ಜ್ಞಾನ ಅನ್ನೋದು ನಮಗೆ ಬೇಕಾದದ್ದು ಏನು ಅಂದರೆ ಪರಶೇಷತೈಕರಸ ಯಥಾವಸ್ಥಿತ ಆತ್ಮವಿಷಯಂ. ಇದು ಜ್ಞಾನ. ಜ್ಞಾನಿ ಅನ್ನೋಕ್ಕೆ ಭಾಷಿಗಾರರು ಇದೇ ಅರ್ಥವನ್ನು ಹೇಳ್ತಾರೆ ಮುಂದೆ. ಜ್ಞಾನಿತು ಆತ್ಮೈವ ಮೇ ಮತಂ ಅಂದರೆ ಜ್ಞಾನಿ ಅಂದರೆ ಯಾರು? ಬೇರೆ ವ್ಯಾಖ್ಯಾನಗಳಲ್ಲಿ ಜ್ಞಾನಿ ಅಂದರೆ ಪರಮಾತ್ಮನನ್ನು ತಿಳಿದವನು ಅಂತ ಹೇಳಿದ್ರು. ಅದು ನಮಗೆ ಒಪ್ಪಿಗೆ. ಆದರೆ ಭಾಷಿಗಾರರು ಹಂಗೆ ಬರೀಲಿಲ್ಲ. ತನ್ನ ಯಾಥಾತ್ಮ್ಯವನ್ನು ತಿಳಿದವರು ಅಂತ ಬರೀತಾರೆ ಜೀವಾತ್ಮನ ಬಗ್ಗೆ. ಹೇಗೆ ತಿಳಿದರು ಅಂದರೆ ಪರಶೈಷತೈಕರಸ ಸ್ವಾತ್ಮ ಯಾಥಾತ್ಮ್ಯವಿತ್ ಅಂತ ಅರ್ಥ ಮಾಡಿದ್ರು ವ್ಯಾಖ್ಯಾನದಲ್ಲಿ. ಜ್ಞಾನಿಗೆ ಪರಶೇಷತೈಕರಸ ಸ್ವಾತ್ಮ ಯಾಥಾತ್ಮ್ಯವಿತ್, ತನ್ನ ಯಾಥಾತ್ಮ್ಯವನ್ನು ತಿಳಿದವನು.
ತನ್ನ ಯಾಥಾತ್ಮ್ಯ ಹೇಗೆ ಅಂದರೆ ಪರಶೇಷತೆ ಈ ಕಲಸ, ಪರಮಾತ್ಮನಿಗೆ ಶೇಷಭೂತವಾಗಿರುವುದೇ ಆನಂದ ಯಾರಿಗಿದೆಯೋ ಅಂತಹ ಸ್ವರೂಪವುಳ್ಳ ತನ್ನ ಸ್ವರೂಪವನ್ನು ತಿಳಿದವನು ಅಂತ ಹೇಳಿದ್ರು. ಅದನ್ನು ಇಲ್ಲಿ ತೋರಿಸ್ತಾರೆ, ಸ್ವಾಮಿ ದೇಶಿಕನ್ ತೋರಿಸ್ತಾರೆ. ಪರಶೇಷ ದೈಕರಸ ಯಾಥಾವಸ್ಥಿತ ಯಥಾವಸ್ಥಿತ ಆತ್ಮ ವಿಷಯಂ. ವೈರಾಗ್ಯವು ಎಲ್ಲಕ್ಕೂ ಬೇಕು. ಪರಮಾತ್ಮ ವ್ಯತಿರಿಕ್ತೇಷು ಸರ್ವೇಷು ವಿರಕ್ತಿ. ಪರಮಾತ್ಮನಿಯೋ ರಕ್ತಃ ವಿರಕ್ತಃ ಪರಮಾತ್ಮನಿ. ಇದು ಇಂತಹ ಈ ಮೂರು ವಿಷಯಗಳಿಂದ ಸಾಧ್ಯವಾದ ಭಕ್ತಿ, ಅದರಿಂದ ಪಡೆಯಲ್ಪಡುವ ಭಕ್ತಿಗೆ ಮಾತ್ರವೇ ಗೋಚರನಾದ ನಾರಾಯಣ ಪರಂಬ್ರಹ್ಮ. ಇದು ನಾರಾಯಣ ಪರಂಬ್ರಹ್ಮ ಪುರುಷೋತ್ತಮ ಅಂತ ಮುಂದೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಭಾಷ್ಯಕಾರರು ಗೀತಾ ಭಾಷ್ಯದಲ್ಲಿ. ಆ ಪರಬ್ರಹ್ಮ ಅಂತ ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿ ಹೇಳಲ್ಪಟ್ಟವನು ನಾರಾಯಣ. ಅವನೇ ಇಲ್ಲಿ ಗೀತಾಶಾಸ್ತ್ರದಲ್ಲಿ ಸಮ್ಯಕ್ ಈ ರೀತಃ ಚೆನ್ನಾಗಿ ಸ್ಥಾಪಿಸಲ್ಪಟ್ಟಿದ್ದಾನೆ. ಅದನ್ನು ಹೇಳ್ತಾರೆ. ಇಲ್ಲಿ ನಮ್ಮ ಅಣ್ಣನವರ ಸ್ಲೈಡಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಸಧರ್ಮ ಜ್ಞಾನ ವೈರಾಗ್ಯ ಸಾಧ್ಯ ಭಕ್ತಿ ಏಕಗೋಚರ ನಾರಾಯಣ ಪರಂಬ್ರಹ್ಮ ಗೀತಾಶಾಸ್ತ್ರೇ ಸಮೀರ್ಥ. ಸ್ವಧರ್ಮಾನುಷ್ಠಾನ, ಜೀವಾತ್ಮನ ಯಥಾವಸ್ಥಿತವಾದ ಜ್ಞಾನ, ಪರಶೇಷ ದೈಕರಸವಾದದ್ದು ಅಂತ ವೈರಾಗ್ಯ, ಇವುಗಳಿಂದ ಸಾಧಿಸಲ್ಪಡುವ ಭಕ್ತಿಯೋಗವೊಂದಕ್ಕೆ ಗೋಚರನಾಗುವ ಪರಂಬ್ರಹ್ಮ ನಾರಾಯಣನು ಗೀತಾಶಾಸ್ತ್ರದಲ್ಲಿ ಪ್ರತಿಪಾದಿತನಾಗಿದ್ದಾನೆ ಅದು ಈ ಶ್ಲೋಕದ ಸಾರಭೂತವಾದ ಅರ್ಥ. ಅದನ್ನು ಸ್ವಾಮಿ ದೇಶಿಕನಲ್ಲಿ ವ್ಯಾಖ್ಯಾನದಲ್ಲಿ ನಮಗೆ ತಿಳಿಸ್ತಾರೆ ಸ್ವಲ್ಪ ವಿಸ್ತಾರವಾಗಿ. ಅದು ವಿಸ್ತಾರವಾದ ವ್ಯಾಖ್ಯಾನ. ಇವಾಗ ನಾವು ಅದನ್ನು ನೋಡಬೇಕಾಗಿಲ್ಲ, ಆದರೆ ಯಾಕೋ ಚೇಂಜ್ ಆಗ್ತಾ ಇಲ್ಲ. ವ್ಯಾಖ್ಯಾನವೇ ಬಹಳ ವಿಸ್ತಾರವಾಗಿದೆ. ಬೇಕಾದಷ್ಟು ಪ್ರಮಾಣಗಳನ್ನೆಲ್ಲ ತೆಗೆದು ಅದರಲ್ಲೆಲ್ಲ ಅವರ ಯಾವನರ ಗ್ರಂಥಗಳನ್ನೆಲ್ಲ ಆತ್ಮಸಿದ್ಧಿಯಲ್ಲಿ ಅವರೇನು ಹೇಳಿದ್ದಾರೆ, ಉಭಯ ಪರಿಕರ್ಮಿತ ಸ್ವಾಂತಸ್ಯ ಐಕಾಂತಿಕ ಐಕಾಂತಿಕ ಆತ್ಯಂತಿಕ ಭಕ್ತಿಯೋಗ ಲಭ್ಯ ಅನ್ನೋದು ಅವರು ಆತ್ಮಸಿದ್ಧಿಯಲ್ಲಿ ಹೇಳಿದ ವಾಕ್ಯವನ್ನೆಲ್ಲ ತೆಗಿತಾರೆ. ಇದೆಲ್ಲ ಬೇಕಾದಷ್ಟು ಪ್ರಮಾಣಗಳನ್ನು ತೋರಿಸ್ತಾರೆ. ಸೊ ನಿತ್ಯ ನೈಮಿತ್ತಿಕ ಕರ್ಮಗಳು ಇದೆಲ್ಲ ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಪ್ರಮಾಣಗಳನ್ನೆಲ್ಲ ಬೇಕಾದಷ್ಟು ತೋರಿಸ್ತಾರೆ. ಆದರೆ ನಾವು ಅಷ್ಟು ವಿಸ್ತಾರವಾಗಿ ಈಗ ಅದನ್ನು ನೋಡೋದಕ್ಕೆ ಹೋಗೋದಿಲ್ಲ. ಸಂಗ್ರಹವಾಗಿ ಇದರಲ್ಲಿ ಹೇಳಿರೋದು, ಗೀತಾಶಾಸ್ತ್ರದಲ್ಲಿ ಹೇಳಿರೋದು ಏನು ಅಂತ ಹೇಳಿದ್ರೆ, ಸ್ವಧರ್ಮ ಜ್ಞಾನ ವೈರಾಗ್ಯಗಳಿಂದ ಸಾಧ್ಯವಾದ ಭಕ್ತಿಯೊಂದಕ್ಕೆ ಗೋಚರನಾದ ಪರಮಾತ್ಮ ಅನ್ನುವುದು ಅವನು ನಾರಾಯಣನೇ ಪರಂಬ್ರಹ್ಮ ಅಂತ ಹೇಳಲ್ಪಟ್ಟವನು. ಅದುವೇ ಗೀತಾಶಾಸ್ತ್ರದಲ್ಲಿ ಗೀತಾಶಾಸ್ತ್ರ ಅಂತಲೂ ಹೇಳಲ್ಪಟ್ಟಿದೆ. ಅದನ್ನ ಭಾಷ್ಯದಲ್ಲಿ ಹೇಳ್ತಾರೆ. ಇಲ್ಲಿ ಪರಮ ಪುರುಷಾರ್ಥ ಲಕ್ಷಣ ಮೋಕ್ಷ ಸಾಧನಂತೆಯ ವೇದಾಂತೋರಿತಂ ಸವಿಷಯಂ ಜ್ಞಾನ ಕರ್ಮಾನುಗೃಹೀತ ಭಕ್ತಿಯೋಗ ಮವತಾರಯಾಮಾಸ್. ಆರಂಭದಲ್ಲಿ ಬರುವ ವಾಕ್ಯದಲ್ಲಿ ಹೇಳ್ತಾರೆ ಇದನ್ನು. ಮೊದಲ ವಾಕ್ಯದಲ್ಲಿಯೇ ವೇದಾಂತಗಳಲ್ಲಿ ಹೇಳಲ್ಪಟ್ಟಂತಹ ತನ್ನ ವಿಷಯಕವಾದ ಜ್ಞಾನಯೋಗ ಕರ್ಮಯೋಗಗಳಿಂದ ಅನುಗ್ರಹೀತವಾದ ಭಕ್ತಿಯೋಗವನ್ನು ಉಪದೇಶ ಮಾಡೋದಕ್ಕೋಸ್ಕರ ಪರಮಾತ್ಮನು ಆರಂಭಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು, ಅದು ಪರಮ ಪುರುಷಾರ್ಥವಾದ ಮೋಕ್ಷ ಅದಕ್ಕೆ ಸಾಧನವಾಗಿರುವಂತಹದ್ದು ನಾರಾಯಣ ಪರಂಬ್ರಹ್ಮ ಅನ್ನೋದನ್ನು ಇದು ಸ್ಪಷ್ಟವಾಗಿ ಹೇಳ್ತಾರೆ. ನಾರಾಯಣ ಅನುವಾಕದಲ್ಲಿ ಬಂದಂತಹ ವಿಷಯ ವಿಸರ್ಜನೀಯ, ಅದು ವಿಸರ್ಗವನ್ನು ಹೇಳಿ ಪೂರ್ವಾಪರವಾಕ್ಯ ಛಾಯಾ ಅನುಸಾರ ಅದರಲ್ಲಿ ಬಂದಿರುವ ವಿಸರ್ಜನೀಯ ಪಠನಾಚ ವ್ಯಸ್ತತ್ವಂ ವ್ಯಂಜಿತಂ ಅಂದರು. ಅದು ವ್ಯಸ್ತವಾಗಿ ನಾರಾಯಣ ಪರಂ ಅನ್ನೋದು ಒಂದು ಶಬ್ದವಲ್ಲ, ನಾರಾಯಣ ಪರಂ ಅಂತಲೇ ಅರ್ಥ ಅಲ್ಲಿಯೂ ಮಾಡಬೇಕು ಅನ್ನೋದನ್ನು ಭಾಷಿಕಾರರು ತಿಳಿಸಿದ್ದಾರೆ. ಅದನ್ನು ಇಲ್ಲಿ ಸ್ಪಷ್ಟ ಮಾಡ್ತಾರೆ. ಯಾಮನರು ಅದನ್ನು ಹೇಗೆ ಸ್ಪಷ್ಟ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಬೇರೆ ಪ್ರಮಾಣಗಳು ಬೇಕಾದಷ್ಟು ಇಲ್ಲೆಲ್ಲ ಮಹಾಪುರುಷ ನಿರ್ಣಯವನ್ನು ಇಲ್ಲಿ ಉದಾಹರಿಸ್ತಾರೆ. ಬೇಕಾದಷ್ಟು ಗ್ರಂಥಗಳನ್ನು ಸ್ವಾಮಿ ದೇಶಿಕನೆಲ್ಲ ಅದ್ಭುತವಾಗಿ ತೆಗಿತಾರಿದ್ರಲ್ಲ. ಇಲ್ಲಿ ಹೇಳ್ತಾರೆ ಇದೆಲ್ಲ ನಮಗೆ ಪ್ರಪಂಚಿತಮೇತದ ಅಸ್ಮಾಭಿಹಿ ತಾತ್ಪರ್ಯ ಚಂದ್ರಿಕಾಯ ಮಿತಿ ನಾತ್ರ ವಿಸ್ತೃಣೀಯ. ತಾತ್ಪರ್ಯ ಚಂದ್ರಿಕೆ ನೋಡ್ಕೊಳ್ಳಿ, ಎಲ್ಲ ಬಂದಿದೆ ಅಲ್ಲಿ ಅಂತ ಹೇಳಿದ್ರು. ಮುಂದೆ ನಾವು ಅಧ್ಯಯನ ಮಾಡುವಾಗ ಇದೆಲ್ಲ ಬರುತ್ತೆ ಮತ್ತೆ ಅಲ್ಲಿ. ಗೀತಾಶಾಸ್ತ್ರಂ ಅಂತ ಹೇಳಿರೋದು ಗೀತೈವ ತತ್ವಹಿತ ಯೋಹೋ ಯಥಾವಚ್ಛಾಸನಾತ್. ಗೀತೆಯಲ್ಲಿಯೇ ಎಲ್ಲವೂ ಹೇಳಲ್ಪಟ್ಟಿದೆ, ಹೇಗಿದೆಯೋ ಹಾಗೆ ಶ್ರುತಿಗಳಲ್ಲಿ ಹೇಳಲ್ಪಟ್ಟಂಗೆ ತತ್ವಹಿತಗಳೆಲ್ಲ ಉಪದೇಶಿಸಿರೋದ್ರಿಂದ ಇಲ್ಲಿ
ಉಪನಿಷತ್ ಸಮಾಧಿನ ಸಿದ್ಧ ವ್ಯವಹಾರ ನಿರೂಢೆ. ಉಪನಿಷತ್ತು ಅಂತ ಹೇಳಿರೋದ್ರಿಂದ ಇಲ್ಲಿಯೂ ಗೀತಾ ಅನ್ನೋದು ಸ್ತ್ರೀಲಿಂಗ ಶಬ್ದವಾಗಿದೆ ಅಂತ ಹೇಳಿದ್ರು. ಅದರಿಂದ ಇಲ್ಲಿ ಶಾಸ್ತ್ರ ಅನ್ನೋದು ಇದು ಮಹಾಭಾರತದಲ್ಲೆಲ್ಲ ಇದೆಲ್ಲ ಹೇಳಲ್ಪಟ್ಟಿದೆ ಇದನ್ನೆಲ್ಲ ಅಂತ ಹೇಳಿದ್ರು. ಸಮೀರಿತ ಅಂದರೆ ಸಮ್ಯಕ್ ಈರಿತ, ಸ್ಪಷ್ಟವಾಗಿ ಅಲ್ಲಿ ಸ್ಥಾಪಿಸಲ್ಪಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಪುರುಷೋತ್ತಮನೇ ಇಲ್ಲಿ ಸ್ಥಾಪಿಸಲ್ಪಟ್ಟವನು. ಇದು ಶಾಸ್ತ್ರಾರ್ಥ ಸಂಗ್ರಹವಾಗಿ ಹೇಳ್ತಾರೆ. ಗೀತಾಶಾಸ್ತ್ರದ ಸಕಲ ಸಾರಾರ್ಥ ಏನು ಅಂದರೆ ನಾರಾಯಣ ಪರಂಬ್ರಹ್ಮ, ಭಕ್ತಿಯೇಕ ಗೋಚರ, ಸ್ವಧರ್ಮಜ್ಞಾನ ವೈರಾಗ್ಯ ಭಕ್ತಿಯೇಕ ಗೋಚರ, ಸಾಧ್ಯ ಭಕ್ತಿಯೇಕ ಗೋಚರ, ಅವನೇ ಇಲ್ಲಿ ಸ್ಥಾಪಿಸಲ್ಪಟ್ಟಿರುವವನು. ವಿಷಯ ಯಾವುದು ಅಂದರೆ ನಾರಾಯಣನೇ ಪರಬ್ರಹ್ಮ ಅಂತ ಹೇಳುವವನು. ಅದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಅದಾದ ಮೇಲೆ 3 ಶ್ಲೋಕಗಳಲ್ಲಿ ಈ ಗೀತಾ ಅಂತ ಹೇಳಲ್ಪಡುವುದು 18 ಅಧ್ಯಾಯಗಳಿದೆ ಭಗವದ್ಗೀತೆಯಲ್ಲಿ. ಸಾಂಪ್ರದಾಯಿಕವಾಗಿ ಇದನ್ನು 3 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಅದು ಮಾಡಿರೋದು ಯಾಮನಾಚಾರ್ಯರು ಸ್ಪಷ್ಟವಾಗಿ ಮಾಡಿದ್ದಾರೆ. ಅದನ್ನು 6 ಅಧ್ಯಾಯಗಳು ಮಾಡಿ 3 ಷಟ್ಕಗಳು ಅಂತ ಹೇಳಲ್ಪಟ್ಟಿದೆ. 3 ಷಟ್ಕಗಳು. ಮೊದಲ ಷಟ್ಕದಲ್ಲಿ ಏನು ಅರ್ಥ, ಎರಡನೆಯದರಲ್ಲಿ ಏನು, ಮೂರನೆಯದಲ್ಲಿ ಏನು, 3 ಶ್ಲೋಕಗಳಲ್ಲಿ ಅದನ್ನು ತಿಳಿಸ್ತಾರೆ ಇಲ್ಲಿ. ಆ 3 ಇದು ಸಾಂಪ್ರದಾಯಿಕವಾದ ವಿಭಾಗ. ಇದನ್ನೇ ಭಾಷ್ಯಕಾರರು ಕೂಡ ಮುಂದೆ ಅನುಸರಿಸಿ ಅದಕ್ಕೆ ಅನುಗುಣವಾಗಿಯೇ ವ್ಯಾಖ್ಯಾನ ಮಾಡಿದ್ದಾರೆ. ಜ್ಞಾನ ಕರ್ಮಾತ್ಮಿಕೆ ನಿಷ್ಠೆ ಯೋಗಲಕ್ಷ್ಯೆ ಸುಸಂಸ್ಕೃತೆ ಆತ್ಮಾನುಭೂತಿ ಸಿದ್ಧ್ಯರ್ಥೆ ಪೂರ್ವಷಟ್ಕೇನ ಚೋದಿತೆ. ಪೂರ್ವಷಟ್ಕ ಅನ್ನೋದು ಮೊದಲ 6 ಅಧ್ಯಾಯಗಳು. ಅದರಲ್ಲಿ ಪ್ರಧಾನವಾಗಿ ಮೊದಲನೆಯದು ಉಪೋದ್ಘಾತ ರೂಪದಲ್ಲಿದೆ. ಎರಡನೆಯದಲ್ಲಿ ಆರಂಭವಾಗಿ 3, 4, 5, 6, 4 ಅಧ್ಯಾಯಗಳಲ್ಲಿ ಕರ್ಮಯೋಗ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಕರ್ಮಯೋಗ ಜ್ಞಾನಯೋಗಗಳು ಅದನ್ನೇ ಇಲ್ಲಿ ಹೇಳ್ತಾರೆ. ಜ್ಞಾನ ಕರ್ಮಾತ್ಮಿಕೆ ನಿಷ್ಠೆ, ಜ್ಞಾನ ನಿಷ್ಠೆ ಮತ್ತು ಕರ್ಮನಿಷ್ಠೆ ಅಂತ 2 ಜ್ಞಾನಯೋಗ ಕರ್ಮಯೋಗಗಳು. ಅದು ಈ ಕರ್ಮನಿಷ್ಠೆ ಯೋಗಲಕ್ಷ್ಯೆ, ಕರ್ಮಯೋಗದಿಂದ ಪಡೆಯಲ್ಪಡುವಂತಹದ್ದು. ಜ್ಞಾನಾತ್ ಜ್ಞಾನ ನಿಷ್ಠ ಕರ್ಮನಿಷ್ಠ ಅಂತ ಹೇಳ್ಬಿಟ್ಟು ಸುಸಂಸ್ಕೃತೆ ಅಂತ ಹೇಳಿದ್ರು. ಸುಸಂಸ್ಕೃತವಾದದ್ದು ಅಂದರೆ ಏನರ್ಥ? ಸುಸಂಸ್ಕೃತವಾದದ್ದು ಸಂಸ್ಕಾರ ಅಂತ ಹೇಳಿದ್ರೆ ದೋಷ ಅಪನಯನ ಗುಣ ಆಧಾನ ಅಂತ ಅರ್ಥ. ಸಂಸ್ಕಾರ ಅಂದರೆ ಏನು? 2 ವಿಷಯ ಯಾವುದಾದ್ರೂ ಒಂದು ಆಗುತ್ತೆ, ಗುಣ ಆಧಾನವಾಗುತ್ತೆ, ಇಲ್ಲ ದೋಷ ಅಪನಯನವಾಗುತ್ತೆ, ಅದಾದರೂ ಸಂಸ್ಕಾರ. ಷೋಡಶ ಸಂಸ್ಕಾರಗಳೆಲ್ಲ ಹಾಗೆಯೇ, ಒಂದು ಗುಣವನ್ನು ಉಂಟು ಮಾಡುತ್ತೆ, ಒಂದು ಅಧಿಕಾರ ಉಂಟು ಮಾಡುತ್ತೆ, ಇಲ್ಲ ಒಂದು ದೋಷವನ್ನು ನಾಶಪಡಿಸುತ್ತೆ. ಇದೆಲ್ಲ ಮಾಡೋದು ಸಂಸ್ಕಾರಗಳು ಅಂತ ಹೇಳೋದು. 40 ಸಂಸ್ಕಾರಗಳು ಕೂಡ ಹೇಳಲ್ಪಟ್ಟಿದೆ. ಈ ಸಂಸ್ಕಾರ ಅನ್ನೋದು ಇಲ್ಲಿ ಈ ಯೋಗ ಅಂತ ಹೇಳೋದಕ್ಕೆ ಸಂಸ್ಕೃತವಾದ ಯೋಗವಾಗಬೇಕದು, ಒಂದು ಸಂಸ್ಕಾರ ಬೇಕು. ಅದಕ್ಕೆ ಏನು ಸಂಸ್ಕಾರ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಕನ್, ಪರಮಾತ್ಮಾಧೀನತ್ವ ತತ್ಪ್ರೀತ್ಯರ್ಥತ್ವ ಫಲಾಂತರ ಸಂಗರಾಹಿತ್ಯಾದಿ ಬುದ್ಧಿ ವಿಶೇಷೈ ಪರಿಕರ್ಮಿತೆ ಇತ್ಯರ್ಥ ಅಂದರು. ಇದುವೇ ಇದಕ್ಕೆ ಸಂಸ್ಕಾರ. ಸುಸಂಸ್ಕೃತ ಅಂದರೆ ಚೆನ್ನಾಗಿ ಸಂಸ್ಕೃತವಾದ ಬುದ್ಧಿ. ಯಾವುದು ಅಂದರೆ ಪರಮಾತ್ಮನಿಗೆ ಅಧೀನವಾದದ್ದು ಎಲ್ಲವೂ, ಬಹಳ ಪ್ರಧಾನವಾದದ್ದು, ಅವನ ಪ್ರೀತಿಗೆ ಎಲ್ಲವನ್ನು ಮಾಡುವಂಥದ್ದು. ಫಲಾಂತರ ಸಂಘ ರಾಹಿತ್ಯ, ಬೇರೆ ಯಾವ ಫಲವೂ ನಮಗೆ ಬೇಕಾಗಿಲ್ಲ, ಈ ದೃಷ್ಟಿಯಿಂದ ಮಾಡುವಂತಹದ್ದು. ಇಂತಹ ಒಂದು ಬುದ್ಧಿ ವಿಶೇಷಗಳಿಂದ ಪರಿಕರ್ಮಿತವಾದಂತಹ ಇದು ಕರ್ಮಯೋಗ ಜ್ಞಾನಯೋಗ. ಇದುವೇ ಸುಸಂಸ್ಕೃತವಾದದ್ದು ಅಂತ ಅರ್ಥ. ಅದರಿಂದ ನಮಗೆ ಬರುವ ಸಿದ್ಧಿ ಏನು ಅಂದರೆ ಆತ್ಮಾನುಭೂತಿ. ಜೀವಾತ್ಮನ ಯಥಾತ್ಮ್ಯ ಜ್ಞಾನ ಉಂಟಾಗುತ್ತೆ. ಅದು 6 ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಆತ್ಮಾನುಭೂತಿ ಸಿದ್ಧ್ಯರ್ಥೆ ಅಂತ ಹೇಳಿಬಿಟ್ಟು ಆತ್ಮಾನುಭೂತಿಯನ್ನು ಪಡೆದುಕೊಳ್ಳೋಕ್ಕೆ ಬೇಕಾದದ್ದು ಜ್ಞಾನ ಕರ್ಮ ಆತ್ಮಿಕೆಯ ನಿಷ್ಠೆ ಯೋಗಲಕ್ಷ್ಯೆ ಸುಸಂಸ್ಕೃತೆ ಆತ್ಮಾನುಭೂತಿ ಸಿದ್ಧ್ಯರ್ಥೆ ಪೂರ್ವಷಟ್ಕೆಯನ್ನು ಚೋದಿತೆ. ಜ್ಞಾನಾತ್ಮಕವಾದ ನಿಷ್ಠೆ, ಕರ್ಮಾತ್ಮಕವಾದ ನಿಷ್ಠೆ ಇದು ಮಾಡಲ್ಪಡಬೇಕು ಅಂತ ಇಲ್ಲಿ ಚೋದಿತೆ ಅಂದರೆ ಚೋದನ ಅಂತ ಹೇಳಿದ್ರೆ ವಿಧಿ ಅಂತ ಅರ್ಥ. ಪೂರ್ವಷಟ್ಕದಲ್ಲಿ ವಿಧಿಸಲ್ಪಟ್ಟಿರೋದು ಏನು ಅಂದರೆ ಇದೆರಡು ವಿಷಯಗಳು, ಜ್ಞಾನಯೋಗ ಕರ್ಮಯೋಗಗಳು. ಚೋದನಾ ಅನ್ನೋದು ಶ್ರುತಿಯಲ್ಲಿರೋ ಚೋದನಗಳು, ಚೋದನೆ ಅಂತಲೇ ಚೋದನಾ ಲಕ್ಷ್ಮಣೋರ್ಥೋ ಧರ್ಮ ಅಂತಲೇ ಮೊದಲು ಸೂತ್ರ ಜೈಮಿನಿಗಳದು. ಚೋದನಾ ಲಕ್ಷ್ಮಣೋರ್ಥೋ ಧರ್ಮ. ಧರ್ಮ ಅಂದರೆ ಏನು ಅಂದರೆ ವೇದೋದಿತಂ ಸಕಲಂ, ಎಲ್ಲವೂ ಕೂಡ ಧರ್ಮ ಅಂತ ಹೇಳಲ್ಪಟ್ಟಿದೆ. ಧರ್ಮ ವೇದದಲ್ಲಿ ಹೇಳಿರುವುದೆಲ್ಲ ಧರ್ಮವೇ, ಆದರೆ ಅದುವೇ ಅದರಲ್ಲಿ ಚೋದನಾ ಲಕ್ಷಣೋರ್ಥ ಧರ್ಮ ಅಂದು.
ಅದು ಯಾವುದು ಮಾಡಬೇಕು ಅಂತ ವಿಧಿಸಲ್ಪಟ್ಟಿದೆಯೋ ಅದು ಚೋದನ ಅಂತ ಹೇಳೋದು. ಇಲ್ಲಿ ಯೋಗ ಅಂತ ಹೇಳಿದ್ರೆ ಏನು ಅಂದರೆ ಆಸನಾದಿ ವಿಶೇಷ ಪರಿಕರ, ಆತ್ಮಾವಲೋಕನ ಅಂತ ಹೆಸರು ಅದಕ್ಕೆ. ಚಿತ್ತ ಸಮಾಧಾನ ವಿಶೇಷ ರೂಪವಾದದ್ದು. ಅದು ಮಾಡುವಾಗ ಪರಮಾತ್ಮನಿಗೆ ಅಧೀನವಾದದ್ದು, ಅವನ ಪ್ರೀತಿಗೇ ಇರುವಂತಹದ್ದು ಮೊದಲಾದ ಫಲ, ಮತ್ತು ಈ ಬೇರೆ ಫಲಗಳಲ್ಲಿ ಅದು ಸಂಘವನ್ನು ಬಿಡುವಂತಹದ್ದು. ಈ ಬುದ್ಧಿ ವಿಶೇಷಗಳನ್ನು ಸೇರಿದ್ರೆ ಸುಸಂಸ್ಕೃತವಾಗುತ್ತೆ. ಇದು ಜೀವಾತ್ಮನ ಸಾಕ್ಷಾತ್ಕಾರ ರೂಪವಾದ ಪ್ರಯೋಜನವಾಗುತ್ತೆ. ಅದರಿಂದ ಇದು 3 ಈ ಜೀವಾತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳೋಕೆ ಬೇಕಾದ ಸಾಧನೆಗಳು ಮೊದಲ 3 ಇದರಲ್ಲಿ ಹೇಳಲ್ಪಟ್ಟಿದೆ. ಅದು ನಿಮಗೆ ಕಂಡು ಬಂತೋ ಇಲ್ವೋ ಗೊತ್ತಿಲ್ಲ, ನಾನು ಶೇರ್ ಮಾಡಿದ್ನಾ ಇಲ್ವಾ ಅಂತ. ಶೇರ್ ಮಾಡಲಿಲ್ಲ, ಸಾರಿ. ಒಂದು ನಿಮಿಷ. ಸ್ಲೈಡ್ ದೊಡ್ಡದಾಗಿರೋದ್ರಿಂದ ಒಂದೊಂದು ಸ್ಲೈಡ್ ಶೇರ್ ಮಾಡಬೇಕಾಗಿದೆ. ಈಗ ಕಾಣುತ್ತೆ. ಜ್ಞಾನ ಕರ್ಮಾತ್ಮಿಕೆ ನಿಷ್ಠೆ ಯೋಗಲಕ್ಷ್ಯ ಸುಸಂಸ್ಕೃತೆ. ಇದು ಆತ್ಮಾನುಭೂತಿ ಸಿದ್ಧಾರ್ಥ. ಆತ್ಮಾನುಭೂತಿ ಸಿದ್ಧಿಗೋಸ್ಕರ ಮಾಡುವಂತಹ ಇದೆರಡು ಕೂಡ ಈ ಸಾಧನೆಯ ಕ್ರಮ. ಜೀವಾತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಸಾಧನೆ ಕ್ರಮ ಅದು 6 ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಮೊದಲ 6 ಅಧ್ಯಾಯಗಳಲ್ಲಿ ಇದುವೇ ಪೂರ್ಣವಾಗಿ ಬರುವಂತಹದ್ದು ಜ್ಞಾನಯೋಗ ಕರ್ಮಯೋಗಗಳು. ಅದರಿಂದ ನಮಗೆ ಬರುವ ಫಲ ಯಾವುದು ಅಂದರೆ ಜೀವಾತ್ಮ ಸಾಕ್ಷಾತ್ಕಾರ. ಅದು 6 ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟಿತು ಅಂದರು. ಮುಂದಿನ ಶ್ಲೋಕದಲ್ಲಿ ಮುಂದಿನ 6 ಅಧ್ಯಾಯಗಳ ಅರ್ಥ ಹೇಳ್ತಾರೆ. ಮುಂದಿನ 6 ಅಧ್ಯಾಯಗಳಲ್ಲಿ ಏನು ವಿಷಯ ಅಂತ ಹೇಳಿದ್ರೆ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮಧ್ಯಮೇ ಭಗವತ್ತತ್ವ ಯಾಥಾತ್ಮ್ಯಾವಾಪ್ತಿ ಸಿದ್ಧಯೇ ಜ್ಞಾನಕರ್ಮಾಭಿನಿರ್ವರ್ತ್ಯ ಭಕ್ತಿಯೋಗ ಪ್ರಕೀರ್ತಿತಃ. ಮುಂದಿನ 6 ಅಧ್ಯಾಯಗಳಲ್ಲಿ ಭಕ್ತಿಯೋಗ ಹೇಳಲ್ಪಟ್ಟಿದೆ. ಜ್ಞಾನ ಕರ್ಮ ಮೊದಲು ಹೇಳಿ ಆಮೇಲೆ ಭಕ್ತಿಯೋಗ. ಅಂದರೆ ಭಕ್ತಿಯೋಗಕ್ಕೆ ಆತ್ಮಾವಲೋಕನ ಅನ್ನೋದು ಪೂರ್ವಭಾವಿ, ಪ್ರೀರಿಕ್ವಿಸೈಟ್. ಅದು ಆತ್ಮ ಸಾಕ್ಷಾತ್ಕಾರವಾದ ಮೇಲೆ ಮುಂದೆ ಪರಮಾತ್ಮ ಸಾಕ್ಷಾತ್ಕಾರವಾಗಕ್ಕೆ ಸಾಧ್ಯ. ಆದ್ದರಿಂದ ಇದು ಮೊದಲು ಹೇಳಿ ಅನಂತರ ಭಕ್ತಿಯೋಗವು ಹೇಳಲ್ಪಟ್ಟಿದೆ ಅನ್ನೋದು ನಮ್ಮ ಸಾಂಪ್ರದಾಯಿಕವಾದ ವಿಶಿಷ್ಟಾದ್ವೈತದ ದೃಷ್ಟಿ. ಹಾಗೆ ಭಕ್ತಿಯಿಂದಲೇ ಪರಮಾತ್ಮನನ್ನು ಪಡೆದುಕೊಳ್ಳಬಹುದು ಅನ್ನೋದು ಮೊದಲನೇ ಶ್ಲೋಕದಲ್ಲೇ ಹೇಳಿಬಿಟ್ರು. ಭಕ್ತಿಯೇಕ ಗೋಚರ ಯಾವನರು, ಅದು ಗೀತೆಯಲ್ಲಿ ಅನೇಕ ಕಡೆ ಬಂದಿದೆ. ಭಕ್ತಿಯ ಪರಮಯ ವಾಪಿ ಅಂತ ಭಕ್ತಿಯಿಂದಲೇ ಪಡೆದುಕೊಳ್ಳಬಹುದು ಅಂತ ಹೇಳಿಬಿಟ್ಟು, ಬೇರೆ ಯಾವ ಮಾರ್ಗವೂ ಇಲ್ಲ, ನೀನು ಭಕ್ತಿಯಿಂದಲೇ ನನ್ನ ಪಡೆದುಕೊಳ್ಬೇಕು ಅಂತ ಕೃಷ್ಣನು ಅನೇಕ ಕಡೆ ಹೇಳಿರೋದು ಬರುತ್ತೆ. ಆದ್ದರಿಂದ ಭಕ್ತಿಯಿಂದಲೇ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದು ಅನ್ನೋದು ನಮ್ಮ ಸಿದ್ಧಾಂತ. ಮಧ್ಯಮ 6 ಅಧ್ಯಾಯಗಳಲ್ಲಿ ಅದುವೇ ಪೂರ್ಣವಾಗಿ ಅದ್ಭುತವಾಗಿ ಹೇಳಲ್ಪಟ್ಟಿದೆ. ಭಗವತ್ ತತ್ವ ಯಾಥಾತ್ಮ್ಯ ಅವಾಪ್ತಿ ಅಂದರೆ ಭಗವಂತನ ತತ್ವ ಯಾಥಾತ್ಮ್ಯ ಅಂದರೆ ಅವನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು. ಹೇಗಿದೆಯೋ ಹಾಗೆ ಪರಮಾತ್ಮನನ್ನು ತಿಳಿದುಕೊಳ್ಳೋದು. ಅದನ್ನು ತಿಳಿದುಕೊಳ್ಳೋಕ್ಕೋಸ್ಕರ ಜ್ಞಾನ ಕರ್ಮಾಭಿನಿರ್ವರ್ತ್ಯ, ಜ್ಞಾನಯೋಗ ಕರ್ಮಗಳಿಂದ ಪೂರ್ಣಗೊಳಿಸಲ್ಪಡುವಂತಹ ಭಕ್ತಿಯೋಗವು ಚೆನ್ನಾಗಿ ಪ್ರತಿಪಾದಿತವಾಗಿದೆ. ಪ್ರಕರ್ಷೇಣ ಪ್ರಕೀರ್ತಿತಃ ಅಂತ ಹೇಳಿದ್ರು. ಭಗವತ್ ತತ್ವಂ ಅಂದರೆ ಏನು? ಭಗವತ್ ತತ್ವ ಯಾಥಾತ್ಮ್ಯ, ಭಗವಾನೇವ ತತ್ವಂ ಅಂತ ಹೇಳ್ತಾರೆ ದೇಶಿಕರು. ಭಗವಂತನೇ ತತ್ವ ಅಂತ ತಿಳಿಯೋದು. ತತ್ವ ಅಂದರೆ ಏನರ್ಥ ಅಂದರೆ ಪ್ರಾಮಾಣಿಕವಾದ ಪದಾರ್ಥ, ಅಬಾಧಿತವಾದದ್ದು. ಪ್ರಾಮಾಣಿಕ ಪದಾರ್ಥ ತತ್ವಂ ಅಂದರು. ಅಬಾಧಿತವಾಗಿರಬೇಕು, ಪ್ರಮಾಣದ ಮೂಲಕ ನಮಗೆ ತಿಳಿಯುವಂಥದ್ದಿರಬೇಕು. ಪ್ರಮಾಣ ಅಂತ ಹೇಳಿದ್ರೆ ಪ್ರಮಾಣಂ ಅಂತ ಅದಕ್ಕೆ ಲಕ್ಷಣ. ಪ್ರಮೆಗೆ ಅಸಾಧಾರಣವಾದ ಸಾಧನ, ಕರಣ ಅಂದರೆ ಅಸಾಧಾರಣ ಸಾಧನ. ಪ್ರಮಾಕರಣಂ, ಪ್ರಮೆ ಉಂಟಾಗೋದಕ್ಕೆ ಅಸಾಧಾರಣವಾದ ಒಂದು ಸಾಧನ ಯಾವುದಿದೆಯೋ ಅದು ಪ್ರಮಾಣ ಅಂತ ಹೇಳಲ್ಪಡುತ್ತೆ. ಪ್ರಮೆ ಅಂತ ಹೇಳಿದ್ರೆ ಏನು? ಯಥಾವಸ್ಥಿತ ವ್ಯವಹಾರಾನುಗುಣಂ ಜ್ಞಾನಂ ಪ್ರಮಾ. ಸ್ವಾಮಿ ದೇಶಿಕನ್ ಹೇಳ್ತಾರೆ, ನ್ಯಾಯ ಪರಿಶುದ್ಧಿ ಅಲ್ಲೆಲ್ಲ ತಿಳಿಸ್ತಾರೆ. ಯಥಾವಸ್ಥಿತವಾಗಿರಬೇಕು, ವ್ಯವಹಾರಕ್ಕೆ ಅನುಗುಣವಾಗಿರಬೇಕು. ಈ ಎರಡೂ ಇದನ್ನೇ ಪ್ರಮೆ ಅಂತ ಹೇಳಲ್ಪಡುತ್ತೆ. ಇಲ್ಲದೆ ಹೋದರೆ ಭ್ರಮೆ ಅಂತ ಹೇಳಲ್ಪಡುತ್ತೆ. ಭ್ರಮೆಯು ಯಥಾರ್ಥವೇ, ಆದರೆ ಪ್ರಮೆ ಆಗೋದಿಲ್ಲ. ವ್ಯವಹಾರಕ್ಕೂ ಅನುಗುಣವಾಗಿರಬೇಕು. ಮರೀಚಿಕೆಯಲ್ಲಿ ನೀರು ಕಂಡು ಬರುತ್ತೆ ಬಿಸಿಲಿನ ಜಳದಲ್ಲಿ. ಆ ನೀರು ಅಲ್ಲಿರೋದು ಪ್ರಮೆಯೋ ಭ್ರಮೆಯೋ
ನಮಗೆ ಅದು ಭ್ರಮೆ ಅಂದರೆ ಅದು ಇರೋದು ಯಥಾರ್ಥವೇ, ಅದು ಭ್ರಮೆಯೂ ಯಥಾರ್ಥವೇ. ನಮ್ಮ ಸಿದ್ಧಾಂತದಲ್ಲಿ ಯಾವುದೂ ಅಯಥಾರ್ಥವಿಲ್ಲ. ಸರ್ವಂ ಜ್ಞಾನಂ ಯಥಾರ್ಥಂ ಸ್ಪಷ್ಟವಾಗಿ ಭಾಷ್ಯಕಾರರು ಜಿಜ್ಞಾಸಾಧಿಕರಣದಲ್ಲಿ ವಿಸ್ತಾರವಾಗಿ ಸ್ಥಾಪನೆ ಮಾಡಿದರು. ಸರ್ವಂ ಜ್ಞಾನಂ ಯಥಾರ್ಥಂ. ಆದರೆ ಆ ನೀರನ್ನು ತೆಗೆದುಕೊಂಡು ನಾವು ಕುಡಿಯೋದಕ್ಕಾಗೋದಿಲ್ಲ. ಮರೀಚಿಕೆಯಲ್ಲಿ ಕಾಣುವ ನೀರು ಯಥಾರ್ಥವಾಗಿದೆ, ಆದರೆ ಯಥಾವಸ್ಥಿತವಾಗಿದೆ, ವ್ಯವಹಾರಕ್ಕೆ ಅನುಗುಣವಾಗಿಲ್ಲ. ಆದ್ದರಿಂದ ಅದನ್ನು ಪ್ರಮೇಯ ಅಂತ ಹೇಳೋದಿಲ್ಲ. ಪ್ರಮೇಯ ಅನ್ನೋದು ಪ್ರಮಾಣಗಳಿಂದ ಸಿಗುತ್ತೆ ನಮಗೆ. ಅದು ಪ್ರಮಾಣ ಅನ್ನೋದು ಆ ಪ್ರಮೆಯನ್ನು ಉಂಟು ಮಾಡುವುದಕ್ಕೆ ಸಾಧನ. ಇಲ್ಲಿ ಪ್ರಾಮಾಣಿಕವಾದ ಪದಾರ್ಥ ತತ್ವ ಅಂತ ಹೇಳಲ್ಪಡುತ್ತೆ. ಅಲ್ಲಿ ನಮಗೆ ಪರಮ ಪ್ರಮಾಣವಾದದ್ದು ಅತೀಂದ್ರಿಯವಾದ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಶಬ್ದ ಪ್ರಮಾಣವೇ. ಅದು ಯಾವ ದೋಷವೂ ಇಲ್ಲ, ಅದರಿಂದ ಬೇರೆ ಪ್ರಮಾಣಗಳಿಂದ ಬಾಧೆಯೂ ಇಲ್ಲ. ಆದ್ದರಿಂದ ಶ್ರುತಿಯಿಂದ ತಿಳಿಸುವಂತಹ ಅರ್ಥಗಳೆಲ್ಲ ಬೇರೆ ಪ್ರಮಾಣಗಳು ತಳ್ಳಿ ಹಾಕಕ್ಕಾಗೋದಿಲ್ಲ. ಪ್ರತ್ಯಕ್ಷ ಅನುಮಾನಗಳು ಅದು ಅತೀಂದ್ರಿಯವಾದ ವಿಷಯವನ್ನು ತಿಳಿಸುತ್ತೆ. ಅದು ಪ್ರಮಾಣ, ಪರಮ ಪ್ರಮಾಣವಾಗುತ್ತೆ. ಅತೀಂದ್ರಿಯವಾದ ತತ್ವಗಳನ್ನು ತಿಳಿಯೋದಕ್ಕೆ ಶ್ರುತಿಯೇ ಪ್ರಮಾಣ. ಅದರಿಂದ ತಿಳಿಯುವಂತಹ ಭಗವಂತನೇ ತತ್ವ. ಪ್ರಾಮಾಣಿಕನಾದ ಪದಾರ್ಥ ಅಂತ ಹೇಳೋದು ಭಗವತ್ ತತ್ವ. ಅದರ ಯಾಥಾತ್ಮ್ಯ ತಿಳಿಯೋದಕ್ಕೆ ಇಲ್ಲಿ ಯಾಥಾತ್ಮ್ಯ ವಾಪ್ತಿ ಸಿದ್ಧಯೇ ತತ್ವೇನ ಪ್ರವೇಷ್ಟುಂ ಅಂತ ಮುಂದೆ ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಜ್ಞಾನ ಕರ್ಮಾಭಿನಿರ್ವರ್ತ್ಯ ಅಂತ ಹೇಳಿದ್ರೆ ಇಲ್ಲಿ ಪ್ರಥಮ ಮಧ್ಯಮ ಷಟ್ಕಯೋ ಕ್ರಮ ನಿಯಾಮಕ ಸಂಗತಿ ವಿಶೇಷ ಅಂತ ಹೇಳಿದ್ರು. ಜ್ಞಾನಯೋಗ ಕರ್ಮಗಳಿಂದ ಪೂರ್ಣಗೊಳಿಸುವಂತಹದ್ದು ಅಂದರೆ ಕ್ರಮವಿದೆ. ಮೊದಲು ಜ್ಞಾನ ಕರ್ಮ ಆಗಬೇಕು, ಆಮೇಲೆಯೇ ಭಕ್ತಿ ಬರೋದು. ಆದ್ದರಿಂದ ಕರ್ಮಯೋಗ ಜ್ಞಾನಯೋಗವಿಲ್ಲದೆ ಭಕ್ತಿಯೋಗ ಮಾಡೋಕ್ಕಾಗೋದಿಲ್ಲ ಅನ್ನೋದು ಅರ್ಥ. ಕ್ರಮ ವಿಶೇಷವೂ ಹೇಳಲ್ಪಟ್ಟಿದೆ. ಅದನ್ನು ಭಾಷ್ಯಕಾರರು 7ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಭಕ್ತಿಯೋಗ ಆರಂಭಿಸೋದಕ್ಕೆ ಮೊದಲು 6 ಅಧ್ಯಾಯಗಳಲ್ಲಿ ಏನು ಹೇಳಲ್ಪಟ್ಟಿತು, ಆಮೇಲೆ ಏನು ಹೇಳಲ್ಪಟ್ಟು ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ ಮುಂದೆ. ಅದನ್ನು ಭಕ್ತಿ ಯೋಗ ಅಂದ್ರೆ ಏನು? ಭಕ್ತಿರೇವ ಯೋಗ. ಯೋಗ ಅಂತ ಹೇಳಿದ್ರೆ ಉಪಾಯ ಅನ್ನುವುದು. ಯೋಗ ಸನ್ನಹನೋಪಾಯ ಧ್ಯಾನ ಸಂಗತಿ ಯುಕ್ತಿಷು ಅಂತ ಹೇಳಲ್ಪಟ್ಟಿದೆ. ಉಪಾಯ ಅನ್ನುವ ಅರ್ಥದಲ್ಲಿ ಇಲ್ಲಿ ಭಕ್ತಿಯೇ ಉಪಾಯವಾದರೆ ಭಕ್ತಿ ಯೋಗವಾಗುತ್ತೆ. ಸಾಮಾನ್ಯವಾದ ಭಕ್ತಿ ಎಲ್ಲರಿಗೂ ಇರುತ್ತೆ, ಆದರೆ ಆ ಭಕ್ತಿಯನ್ನ ಒಂದು ಫಲ ಪಡೆಯೋದಕ್ಕೆ ಉಪಾಯವಾಗಿ ನಾವು ಸಾಧನವನ್ನಾಗಿ ಮಾಡಿಕೊಂಡಾಗ ಅದು ಭಕ್ತಿ ಯೋಗ ಅನಿಸುತ್ತೆ. ಒಬ್ಬನು ಹಣ ಪಡೆದುಕೊಳ್ಳೋದಕ್ಕೆ ಭಕ್ತಿಯನ್ನೇ ಸಾಧನವಾಗಿ ಉಪಯೋಗಿಸ್ಬೋದು. ಪರಮಾತ್ಮನಲ್ಲಿ ಭಕ್ತಿ ಮಾಡಿ ನನಗೆ ಹಣ ಬೇಕು ಅಂತ ಪ್ರಾರ್ಥಿಸ್ಬೋದು. ಅವನು ಭಕ್ತಿಯನ್ನು ಸಾಧನವಾಗಿಟ್ಕೊಂಡು ಹಣವನ್ನು ಪಡಿತಾನೆ. ಅದು ಭಕ್ತಿ ಯೋಗವೇ. ಅದು ಕೂಡ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಎಲ್ಲ ಮುಂದೆ ಹೇಳಲ್ಪಡುತ್ತೆ. ಭಕ್ತಿ ಯೋಗಗಳು ಯಾವ ವಿಧ ಇದ್ದಾರೆ ಅಂತೆಲ್ಲ. ಸಾಮಾನ್ಯ ಭಕ್ತಿ ಅನ್ನೋದು ಎಲ್ಲರಿಗೂ ಪ್ರೀತಿ, ಅದು ಮಹನೀಯ ವಿಷಯ ಪ್ರೀತಿ ಭಕ್ತಿ ಇತ್ಯಭಿಧೀಯತೆ. ದೊಡ್ಡವರ ವಿಷಯದಲ್ಲಿ ನಮಗಿರುವ ಪ್ರೀತಿಯೇ ಭಕ್ತಿ ಅಂತ ಹೇಳಲ್ಪಡುತ್ತೆ. ಆ ಭಕ್ತಿಯನ್ನು ಉಪಾಯವಾಗಿ ಸ್ವೀಕಾರ ಮಾಡಿದಾಗ ಭಕ್ತಿ ಯೋಗ ಅನಿಸುತ್ತೆ. ಕರ್ಮವೂ ಹಾಗೆಯೇ. ನಾವು ಸುಮ್ಮನೆ ಕರ್ಮವನ್ನು ಫಲಾಶಯ ರಹಿತವಾಗಿ ಮಾಡೋದು ನಿಷ್ಕಾಮ ಕರ್ಮ ಅನಿಸುತ್ತೆ. ನಮಗೆ ಅದರಿಂದ ಏನು ಸಾಧಿಸಬೇಕಾದಿಲ್ಲ, ಪರಮಾತ್ಮನ ಪ್ರೀತಿಗೋಸ್ಕರ ಮಾಡ್ತೀವಿ ಅಷ್ಟೇ. ಅದು ನಿಷ್ಕಾಮ ಕರ್ಮ. ಆ ಕರ್ಮವನ್ನು ಉಪಯೋಗಿಸಿ ಒಂದು ಫಲ ಪಡೆದುಕೊಂಡ್ರೆ ಕರ್ಮ ಯೋಗ ಆಗುತ್ತೆ. ಆ ಫಲ ಪಡೆದುಕೊಳ್ಳೋಕ್ಕೆ ಮಾಡಬೇಕಾದ್ರೆ ಅದನ್ನು ಒಂದು ನಿಯಮ ಸಹಿತವಾಗಿ ಮಾಡಬೇಕು. ಅದು ಹೇಳಿದ ಶ್ರುತಿಗಳಲ್ಲಿ ಶಾಸ್ತ್ರದಲ್ಲಿ ಹೇಳುವ ರೀತಿಯಲ್ಲಿ ಮಾಡಬೇಕು. ಆವಾಗ ಕರ್ಮಯೋಗ ಅಂತ ಹೇಳಿದ್ರು. ಒಂದು ಫಲಕ್ಕೋಸ್ಕರ ಮಾಡಬೇಕಾದ್ರೆ ಹೇಗೆ ವಿಧಿಸಲ್ಪಟ್ಟಿದೆಯೋ ಹಾಗೆ ಮಾಡಬೇಕು, ವಿಧಿಗೆ ಅನುಗುಣವಾಗಿ. ಅದು ಕರ್ಮಯೋಗವಾಗುತ್ತೆ. ಅದರಿಂದ ನಮಗೆ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಳ್ಬಹುದು. ಆ ಕರ್ಮದಿಂದ, ಆ ರೀತಿ ಒಂದು ಕರ್ಮದಿಂದ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಳ್ಬೋದು. ಕರ್ಮವನ್ನೇ ಸಾಧನವಾಗಿಟ್ಕೊಂಡು, ಜ್ಞಾನವನ್ನು ಸಾಧನವಾಗಿಟ್ಕೊಂಡು ಪಡೆದುಕೊಳ್ಬಹುದು. ಇದೆಲ್ಲವೂ ಯೋಗ ಅಂತ ಹೇಳಿಸುತ್ತೆ. ಅದನ್ನು ಇಲ್ಲಿ ಉಪಾಯ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ. ಪ್ರಕೀರ್ತಿತಃ ಅಂದರೆ ಸ್ವರೂಪತಃ ಇತಿ ಕರ್ತವ್ಯತಃ ವಿಷಯತಃ ಕಾರ್ಯತಶ್ಚ ಪ್ರಕೃಷ್ಟತೆಯ ಕೀರ್ತಿತಃ. ಪ್ರಕೀರ್ತಿತಃ ಭಕ್ತಿಯೋಗವು ಹೇಗೆ ಹೇಳಲ್ಪಟ್ಟಿದೆ ಅಂದರೆ, ಭಕ್ತಿಯೋಗದ ಸ್ವರೂಪವೇನು, ಅದಕ್ಕೆ ಇತಿ ಕರ್ತವ್ಯತೆಗಳು ಅಂದರೆ ಅಂಗಗಳು. ಭಕ್ತಿಯೋಗಕ್ಕೆ ಯಾವ ಅಂಗಗಳು ಬೇಕು, ಏನು ವಿಷಯ, ಅದಕ್ಕೆ ಕಾರ್ಯ, ಅದರಿಂದ ಉಂಟಾಗುವುದೇನು, ಏನು ಮಾಡಬೇಕು ನಾವು, ಎಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದೆಲ್ಲವೂ ಹೇಳಿರುವಂತಹದ್ದು ಪ್ರಕೀರ್ತಿತಃ, ಪ್ರಕೃಷ್ಟತೆಯ ಕೀರ್ತಿತಃ ಅಂತ ಹೇಳ್ಬಿಟ್ಟು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಇದು 2ನೆಯ ಷಟ್ಕದ ಅರ್ಥ, ಸಾರಭೂತವಾದ ಅರ್ಥ.
ಎರಡು ಷಟ್ಕಗಳಲ್ಲಿ ನಮಗೆ ತಿಳಿಸುವಂತಹದ್ದನ್ನು ವಿಷಯಗಳನ್ನು ಇನ್ನೊಂದು ಸ್ವಲ್ಪ ಅಧಿಕವಾಗಿ ಶೋಧನೆ ಮಾಡುವಂತಹದ್ದು, ವಿಶೇಷವಾಗಿ ವಿಚಾರ ಮಾಡಿ ಮಾಡುವಂತಹದ್ದು ಮೂರನೆಯ ಷಟ್ಕದ ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ವಿವೇಚನಂ ಕರ್ಮಧೀಹಿ ಭಕ್ತಿರಿತ್ಯಾದಿ ಪೂರ್ವಶೇಷ ಅಂತಿಮೋದಿತ. ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ವಿವೇಚನಂ ಕರ್ಮ ಧೀಹಿ ಭಕ್ತಿ ಇತ್ಯಾದಿ ಪೂರ್ವಶೇಷ ಅಂತಿಮೋದಿತ. ಪೂರ್ವಶೇಷ ಅಂದರೆ ಹಿಂದಿನ ಎರಡು ಷಟ್ಕಗಳಲ್ಲಿ ಹೇಳದೇ ಇರುವಂತಹ ಕೆಲವು ವಿಶೇಷಗಳು, ಅಲ್ಲಿ ಏನೇನು ಹೇಳಿದೆಯೋ ಮಿಕ್ಕ ವಿಷಯಗಳು, ಆ ವಿಷಯಗಳ ಬಗ್ಗೆ ಕೆಲವು ಅಧಿಕವಾದ ವಿಷಯಗಳು ಅದು ಮೂರನೇ ಷಟ್ಕದಲ್ಲಿ ಹೇಳಲ್ಪಟ್ಟಿದೆ. ಅದರಲ್ಲಿ ಕರ್ಮ ಧೀ ಭಕ್ತಿ, ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ. ಧೀ ಅಂದರೆ ಬುದ್ಧಿ, ಜ್ಞಾನವನ್ನು ತಿಳಿಸುತ್ತೆ. ಭಕ್ತಿ, ಮೂರು ಅದಕ್ಕೆ ಸಂಬಂಧಪಟ್ಟಂತಹ ಹಿಂದೆ ಹೇಳಿದ್ದ ವಿಷಯದಲ್ಲಿ ಅಧಿಕವಾದ ಶೋಧನೆ ಇಲ್ಲಿ ಮಾಡಲ್ಪಡುತ್ತೆ. ಇಲ್ಲಿ ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ನಾಲ್ಕು ವಿಷಯಗಳನ್ನೇ ಹೇಳಿದ್ರು. ಇಲ್ಲಿ ಪ್ರಧಾನ ಅಂದರೆ ಕಾರಣಾವಸ್ಥಂ ಅಚಿದ್ರವ್ಯಂ, ಇದು ಪ್ರಧಾನ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಸಾಂಖ್ಯರು ಇದೇ ಶಬ್ದವನ್ನೇ ಉಪಯೋಗಿಸ್ತಾರೆ, ಅವರ ಪಾರಿಭಾಷಿಕ ಶಬ್ದ ಅದು ಪ್ರಧಾನ ಅನ್ನೋದು. ಅವರ ಶಾಸ್ತ್ರದಲ್ಲಿ ಅಸಾಧಾರಣವಾದ ಒಂದು ಅರ್ಥ. ಆ ಪ್ರಧಾನ ನಮ್ಮ ಪ್ರಧಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಪ್ರಧಾನ ಅನ್ನೋ ಶಬ್ದ ಉಪಯೋಗಿಸ್ಬಿಟ್ರೆ ಒಂದೇ ಆಗಬೇಕಾಗಿಲ್ಲ. ಅವರ ಪ್ರಧಾನ ಅಬ್ರಹ್ಮಾತ್ಮಕವಾದ ಪ್ರಧಾನ. ಸಾಂಖ್ಯಶಾಸ್ತ್ರದಲ್ಲಿ ಬ್ರಹ್ಮವೇ ಇಲ್ಲ, ಚೇತನ ಚಿತು ಮತ್ತು ಪುರುಷ ಪ್ರಕೃತಿ ಎರಡೇ ತತ್ವಗಳು, ಅವರಿಗೆ ಬ್ರಹ್ಮವಿಲ್ಲ. ಅವ್ರು ಹೇಳುವ ಪ್ರಧಾನ ಮೂಲ ಪ್ರಕೃತಿ ಅವ್ಯಕ್ತ ಅನ್ನೋ ಪ್ರಧಾನ ಅನ್ನುವ ಪಾರಿಭಾಷಿಕ ಶಬ್ದ ಅವ್ರದ್ದು. ಆ ಪ್ರಧಾನ ಬೇರೆ, ಈ ಪ್ರಧಾನ ಬೇರೆ. ಇದು ಬ್ರಹ್ಮಾತ್ಮಕವಾದ ಪ್ರಕೃತಿ ಅವ್ಯಕ್ತ ಅಂತ ಹೇಳುವಂಥದ್ದು, ಅಚಿದ್ರವ್ಯ, ಕಾರಣಾವಸ್ಥೆಯಲ್ಲಿರುವಂತಹ ಅಚಿದ್ರವ್ಯ. ಪುರುಷ ಅಂತ ಹೇಳಿದ್ರೆ ಅಚಿನ್ಮಿಶ್ರಾವಸ್ಥಃ, ಅಚಿನ್ಮಿಶ್ರಾವಸ್ಥಃ ವಿಶುದ್ಧಾವಸ್ಥಶ್ಚ ಅಂತ ಹೇಳ್ಬಿಟ್ಟು ಅವ್ಯಕ್ತಂ ಅಂತ ಹೇಳಿದೆ. ಅವ್ಯಕ್ತವಾದದ್ದು, ಅವ್ಯಕ್ತಂತೂ ಮಹದಾದಿ ವಿಶೇಷ ಅಂತಂ. ಅಚಿನ್ಮಿಶ್ರಾವಸ್ಥಾ ಅಂದರೆ ಜಗತ್ತಿನಲ್ಲಿ ಕಂಡುಬರುವಂತಹದ್ದು ಎಲ್ಲ ಅಚೇತನರೊಡನೆ ಸೇರಿದಂತಹ ಚೇತನಗಳು ಯಾರ್ಯಾರಿದ್ದಾರೋ ಅವರೆಲ್ಲ. ವಿಶುದ್ಧಾವಸ್ಥನು ಅವ್ಯಕ್ತನಾಗಿದ್ದಾನೆ, ಅವನು ಮಹದಾದಿ ವಿಶೇಷ ಅಂತ. ಮಹತ್ತು ಅಲ್ಲಿಯವರೆಗೆ ಏನೇನು ಹೇಳಲ್ಪಟ್ಟಿದೆಯೋ ಎಲ್ಲ ಇದೆರಡೂ ಕೂಡ ಸೇರಿ ಮೂಲ ಪ್ರಕೃತಿ, ಮಹತ್ತು, ಅಹಂಕಾರ, ತನ್ಮಾತ್ರೆಗಳು, ಪಂಚಭೂತಗಳು ಇದೆಲ್ಲ ಕೂಡ ಅವ್ಯಕ್ತ. ಅದಾದ ಮೇಲೆ ಮುಂದೆ ನಾಮರೂಪ ವಿಭಜನೆ ಆದಮೇಲೆ ವ್ಯಕ್ತವಾಗುತ್ತೆ ಎಲ್ಲ. ಅದರಿಂದ ಆಮೇಲೆ ಪ್ರಪಂಚದಲ್ಲಿ ಕಂಡು ಬರೋದೆಲ್ಲ ವ್ಯಕ್ತವಾಗುತ್ತೆ. ಅವ್ಯಕ್ತ ವ್ಯಕ್ತ, ಅದರಲ್ಲಿ ವಿಶುದ್ಧಾವಸ್ಥೆಯ ಜೀವಾತ್ಮನು ಅವ್ಯಕ್ತನೇ, ಎಲ್ಲ ಮಿಕ್ಕಿದೆಲ್ಲ ವ್ಯಕ್ತವಾಗುತ್ತೆ ಆಮೇಲೆ. ಅದೆಲ್ಲ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ತದಾರಬ್ಧ ದೇಹ ತಿರ್ಯಂಗ್ ಮನುಷ್ಯಾದಿ ರೂಪಂಚ ಕಾರ್ಯಜಾತಂ. ಇಲ್ಲಿ ಪುರುಷ ಅನ್ನೋದ್ರಿಂದ, ಪುರುಷ ವ್ಯಕ್ತ ಅಂತ ಹೇಳೋದ್ರಿಂದ, ಎಲ್ಲ ವ್ಯಕ್ತ ಅನ್ನೋದ್ರಿಂದ ಇಲ್ಲಿ ಜಗತ್ತಿನಲ್ಲಿ ಇರುವಂತಹ ದೇವ ನಾಲ್ಕು ವಿಧವಾದ ಸೃಷ್ಟಿ ಕಾರ್ಯಗಳೆಲ್ಲ ವ್ಯಕ್ತವಾಗುತ್ತೆ. ಇದೆಲ್ಲ ವ್ಯಕ್ತ ಶಬ್ದದಿಂದ ಹೇಳಲ್ಪಟ್ಟಿದೆ. ಸರ್ವೇಶ್ವರನು ಪರಮಾತ್ಮನು ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ ಅಂತ ಹೇಳ್ಬಿಟ್ಟು, ಅದರಿಂದ ಇಲ್ಲಿ ಅವ್ಯಕ್ತ ಅನ್ನೋದು ಇಷ್ಟು ವಿಷಯಗಳು ಅವ್ಯಕ್ತ. ಅದಾದ ಮೇಲೆ ತದಾರಬ್ಧ ದೇವತಿರಿಯಂಗ್ ಮನುಷ್ಯಾದಿ ರೂಪಂಚ ಕಾರ್ಯಜಾತಂ, ಇದು ವ್ಯಕ್ತ. ಪುರುಷನಾದ ಪುರುಷ ಅನ್ನೋನು ಎರಡು ಅವಸ್ಥೆಯಲ್ಲಿರೋದು, ಒಂದು ಅಚಿನ್ಮಿಶ್ರಾವಸ್ಥೆ, ಇನ್ನೊಂದು ವಿಶುದ್ಧಾವಸ್ಥೆ. ಪ್ರಧಾನ ಪುರುಷ, ಪ್ರಧಾನ ಅಂದರೆ ಮೂಲ ಪ್ರಕೃತಿ, ಕಾರಣಾವಸ್ಥೆಯಲ್ಲಿರುವ ಅಚಿದ್ರವ್ಯ. ಪುರುಷ ಅಂದರೆ ಅಚಿತ್ತಿನೊಡನೆ ಸೇರುವ ಚೇತನ, ಮತ್ತು ವಿಶುದ್ಧಾವಸ್ಥೆಯಲ್ಲಿರುವ ಚೇತನ, ಎರಡೂ ಕೂಡ ಪುರುಷನಿಂದ ಹೇಳಲ್ಪಟ್ಟಿದೆ. ವ್ಯಕ್ತ ಅನ್ನೋದ್ರಿಂದ ಈ ಅವ್ಯಕ್ತವಾದ ಏನೇನು ಪದಾರ್ಥಗಳಿದೆಯೋ ಅದರಿಂದ ಆರಬ್ಧವಾಗುವಂತಹ ವ್ಯಕ್ತವಾದ ಪದಾರ್ಥಗಳು, ದೇಹ, ದೇವತಿರಿಯಂಗ್ ಮನುಷ್ಯಾದಿ ರೂಪವಾದ ಕಾರ್ಯಜಾತ, ಇದೆಲ್ಲ ವ್ಯಕ್ತವಾದದ್ದು. ಈ ಪ್ರಕೃತಿಯ ಚೇತನ, ಈ ಪ್ರಪಂಚದಲ್ಲಿ ಕಂಡುಬರುವ ಅಚೇತನದ ರೂಪಗಳೆಲ್ಲ ಏನೇನಿದೆಯೋ ಅದೆಲ್ಲ ವ್ಯಕ್ತ ಅಂತ ಹೇಳಲ್ಪಡುತ್ತೆ. ಜೀವಾತ್ಮ ವ್ಯಕ್ತವಲ್ಲ, ಅವ್ಯಕ್ತ. ಇಲ್ಲಿ ಕಂಡುಬರುವುದೆಲ್ಲ ರೂಪಗಳೆಲ್ಲ ಅಚೇತನದ ಪರಿಣಾಮ ವಿಶೇಷ. ನಮ್ಮ ದೇಹವು ಒಂದು ಅಚೇತನ, ನಮ್ಮ ಇಂದ್ರಿಯಗಳು ಅಚೇತನ, ಮನಸ್ಸು ಅಚೇತನ, ಇಲ್ಲಿ ಕಂಡುಬರುವ ಎಲ್ಲ ಪದಾರ್ಥಗಳು ಅಚೇತನವೇ. ಇದೆಲ್ಲ ಪ್ರಕೃತಿಯ ಪರಿಣಾಮ ವಿಶೇಷಗಳು. ಇದೆಲ್ಲ ವ್ಯಕ್ತವಾಗಿದೆ, ಕಂಡುಬರುತ್ತೆ ನಾವು ಪ್ರತ್ಯಕ್ಷವಾಗಿ. ಅವ್ಯಕ್ತ ಅನ್ನೋದು ಜೀವಾತ್ಮ ಅವ್ಯಕ್ತ. ಮತ್ತು ಈ ನಾಮರೂಪ ವಿಭಜನೆಗೆ ಮೊದಲು ಆಗುವ ಸಮಷ್ಟಿ ಸೃಷ್ಟಿಯ ಅವಸ್ಥೆಗಳು ಏನೇನಿದೆಯೋ ಅಚಿತ್ತಿಗೆ, ಮಹತ್ವ, ಅಹಂಕಾರ, ಅದೆಲ್ಲ ಅವ್ಯಕ್ತಗಳೇ, ಅದೆಲ್ಲ ನಮ್ಗೆ ಕಂಡು ಬರೋದಿಲ್ಲ.
ಇದು ನಾಮರೂಪ ವಿಭಜನೆ ಆದಮೇಲೆ ವ್ಯಕ್ತವಾಗುತ್ತೆ. ಅದು ಈ ರೀತಿ ಪುರುಷನಲ್ಲಿ ಎರಡು ವಿಧವಾದ ಅವಸ್ಥೆಯು ಅವ್ಯಕ್ತವೇ. ಅವನಿಗೆ ಅಚೇತನೊಡನೆ ಇರುವಾಗಲೂ ಕಂಡುಬರೋದಿಲ್ಲ, ವಿಶುದ್ಧ ಅವಸ್ಥೆಯಲ್ಲಿಯೂ ಅವನು ಅವ್ಯಕ್ತನೇ ಅವ್ಯಕ್ತ ಅಂತ ಹೇಳಲ್ಪಟ್ಟಿದೆ. ಅವನಿಗೆ ಪುರುಷ ಅನ್ನೋ ಶಬ್ದದಿಂದ ಹೇಳ್ತಾರೆ. ವ್ಯಕ್ತ ಅನ್ನೋದೆಲ್ಲ ಅಚೇತನದ ಪರಿಣಾಮಗಳು. ಅವ್ಯಕ್ತದಲ್ಲಿ ಆದ್ದರಿಂದ ಇಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಕಾರ್ಯಜಾತ ಅಂತ ಹೇಳೋದು ವ್ಯಕ್ತವಾಗಿರೋದು. ಸರ್ವೇಶ್ವರನು ಎಲ್ಲವನ್ನು ವ್ಯಾಪಿಸಿರುವಂತಹ ಪರಮಾತ್ಮ. ಈ ನಾಲ್ಕು ವಿಷಯಗಳ ಬಗ್ಗೆ ವಿಶೇಷವಾದ ಸಂಶೋಧನೆ ಮಾಡಲ್ಪಡುತ್ತೆ ಅಂತ ಹೇಳಿದ್ರು. ಇಲ್ಲಿ ವಿವೇಚನಂ ಪರಸ್ಪರ ವ್ಯಾವರ್ತಕೋ ಧರ್ಮ. ವಿವೇಚನೆ ಅಂದರೆ ವಿವಿಕ್ತ ಜ್ಞಾನ ಅಂತ, ಒಂದಕ್ಕೊಂದು ವ್ಯಾವೃತ್ತಿ ಮಾಡುವಂತಹ ಧರ್ಮಗಳು ಇದೆಲ್ಲ. ಅದನ್ನು ಇಲ್ಲಿ ತೇನವ ಪೃಥಕ್ತ್ವ ಅನುಸಂಧಾನಂ, ಬೇರೆ ಬೇರೆಯಾಗಿ ಸ್ಪಷ್ಟವಾಗಿ ಅವುಗಳ ಸ್ವರೂಪವನ್ನು ತಿಳಿಯೋದು, ಅದು ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಕರ್ಮದೀಹಿ ಭಕ್ತಿ ಕರ್ಮಯೋಗಾದೀನಾಂ ಸ್ವರೂಪಗ್ರಹಣಂ ಇತಿ ನಿರ್ದಿಷ್ಟ ಪದಾರ್ಥವರ್ಗ ಆದಿ ಯಸ್ಯ. ಇಲ್ಲಿ ತದುಪಾದಾನ ಪ್ರಕಾರ ತದುಪಯುಕ್ತ ಶಾಸ್ತ್ರವಶ್ಯತ್ವಾದಿಕಂ, ಇದೆಲ್ಲ ಕೂಡ ಅಲ್ಲಿ ಶಾಸ್ತ್ರವಶ್ಯತ್ವ ಎಲ್ಲ ಬರುತ್ತೆ. ಅಲ್ಲಿ ಅಶಾಸ್ತ್ರಂ ಆಸುರಂ ಕೃತ್ಸ್ನಂ ಅಂತ ಮುಂದೆ ಹೇಳ್ತಾ ಇರೋದಿಲ್ಲ. ಶಾಸ್ತ್ರದ ಇದು ಸತ್ವರಜಸ್ತಮಸ್ಸುಗಳ ಒಂದು ಕಾರ್ಯಗಳೇನು ಅದನ್ನೆಲ್ಲ ಕೂಡ ಅಲ್ಲಿ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಮುಂದಿನ ಷಟ್ಕದಲ್ಲಿ, 3ನೇ ಷಟ್ಕದಲ್ಲಿ ಪೂರ್ವಶೇಷ ಅಂದರೆ ಪ್ರಕೃತ ಶೋಧನ ರೂಪತೆಯ ಪುನರುಕ್ತಿ ಪರಿಹಾರ. ಪೂರ್ವಶೇಷ ಅಂತ ಹೇಳಿದ್ರಿಂದ ಹಿಂದೆ ಹೇಳಿರುವ 12 ಅಧ್ಯಾಯದ ಅರ್ಥವೇ ಮತ್ತೆ ರಿಪೀಟ್ ಆಗಿಲ್ಲ ಅಲ್ಲಿ. ಅದು ಮತ್ತೆ ಪುನರುಕ್ತಿ ಅನ್ನೋದು ಇಲ್ಲ ಅಲ್ಲಿ. ಅದು ಅದರ ಹೇಳಿ ಅಧಿಕವಾದ ವಿಷಯಗಳು ಇಲ್ಲಿ ಹೇಳಲ್ಪಟ್ಟಿದೆ. ಅದೇ ವಿಷಯಗಳಲ್ಲಿ ಅಧಿಕವಾದದ್ದು ಹೇಳಲ್ಪಡುತ್ತೆ. ಇದೆಲ್ಲವೂ ಕೂಡ 13ನೇ ಅಧ್ಯಾಯದ ಭಾಷ್ಯದಲ್ಲಿ ಭಾಷಿಕಾರರು ಹೇಗೆ ತೋರಿಸ್ತಾರೆ ಅನ್ನೋದನ್ನ ಹೇಳ್ತಾರೆ. ಸ್ವಾಮಿ ದೇಶಿಕನ್ ಮಾಡಿರೋ ಒಂದು ಸಮನ್ವಯ ಇಲ್ಲಿ ಗೀತಾರ್ಥ ಸಂಗ್ರಹ ರಕ್ಷೆಗೂ ಗೀತಾ ಭಾಷ್ಯಕ್ಕೂ ಒಂದು ಸಂಗತಿಯನ್ನು ತೋರಿಸ್ತಾರೆ. ಹೇಗೆ ಗೀತಾ ಭಾಷ್ಯದಲ್ಲಿ ಗೀತಾರ್ಥ ಸಂಗ್ರಹದ ಅರ್ಥಗಳೆಲ್ಲ ಹೇಳಲ್ಪಟ್ಟಿದೆ, ಎಲ್ಲೆಲ್ಲಿ ಹೇಳಲ್ಪಟ್ಟಿದೆ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಅದು ವಿಷಯ ವಿಸ್ತಾರವಾಗಿ ಒಂದೊಂದು ಕಡೆ ಹೇಳ್ತಾರೆ. ಇದು 3 ಶ್ಲೋಕಗಳಲ್ಲಿ 3 ಷಟ್ಕಗಳ ಸಂಗ್ರಹವಾದ ಅರ್ಥ ಹೇಳಿದ್ರು. ಕರ್ಮಯೋಗ, ಜ್ಞಾನಯೋಗ ಮತ್ತು ಅದರಿಂದ ಸಾಧ್ಯವಾದ ಆತ್ಮಾವಲೋಕನ, ಇದು 6 ಅಧ್ಯಾಯ. ಭಕ್ತಿಯೋಗ ಅನ್ನೋದು ಮುಂದಿನ 6 ಅಧ್ಯಾಯ. ಕರ್ಮಯೋಗ ಜ್ಞಾನಯೋಗದಿಂದ ಪೂರ್ಣಗೊಳಿಸುತ್ತೆ. ಅದನ್ನು ಮಾಡಿ ನಂತರ ಆತ್ಮಾವಲೋಕನ ಮಾಡಿಕೊಂಡು ನಂತರ ಪರಮಾತ್ಮನ ಸಾಕ್ಷಾತ್ಕಾರ ಭಕ್ತಿಯೋಗ, ಅದು ಮುಂದಿನ 6. ಕಡೆಯದರಲ್ಲಿ ಮಿಕ್ಕ ಕೆಲವು ವಿಷಯಗಳು ಪ್ರಧಾನ, ಪುರುಷ, ವ್ಯಕ್ತ, ಸರ್ವೇಶ್ವರ ಇವರ ವಿಷಯಗಳಲ್ಲಿ ಅಧಿಕವಾದ ಶೋಧನೆ ಮಾಡಲ್ಪಡುತ್ತೆ ಅಂತ ಹೇಳಿಬಿಟ್ಟು 18 ಅಧ್ಯಾಯಗಳ ಸಾರಭೂತವಾದ ಒಂದು ಅರ್ಥ, ಒಂದು ವಿಹಂಗಮ ನೋಟ ಅಂತ ಹೇಳ್ತೀವಲ್ಲ, ಹಾಗೆ ಆ ಪಕ್ಷಿ ನೋಟ ಅದನ್ನು ತಿಳಿಸಿದ್ರು. ಈಗ ಒಂದೊಂದು ಅಧ್ಯಾಯದ ಅರ್ಥಗಳನ್ನು ಹೇಳ್ಕೊಂಡು ಹೋಗ್ತಾರೆ ಒಂದೊಂದು ಶ್ಲೋಕದಲ್ಲಿ. ಮೊದಲ ಅಧ್ಯಾಯದಲ್ಲಿ ಏನು ಹೇಳಿದೆ? ಶಾಸ್ತ್ರ ಅವತಾರ ಅಂತ ಹೇಳ್ತೀವಿ, ಉಪೋದ್ಘಾತ ಅಂತ ಹೇಳೋದು. ಅಸ್ಥಾನ ಸ್ನೇಹ ಕಾರುಣ್ಯ ಧರ್ಮಾಧರ್ಮ ಧಿಯಾಕುಲಂ ಪಾರ್ಥಂ ಪ್ರಪನ್ನಮುದ್ದೇಶ್ಯ ಶಾಸ್ತ್ರಾವತರಣಂ ಕೃತಂ. ಅಸ್ಥಾನ ಸ್ನೇಹ ಕಾರುಣ್ಯ, ಅಸ್ಥಾನದಲ್ಲಿ ಸ್ನೇಹ, ಅಸ್ಥಾನದಲ್ಲಿ ಕಾರುಣ್ಯ. ಯಾರ ವಿಷಯದಲ್ಲಿ ಸ್ನೇಹ ಇರಬಾರ್ದು ಅವ್ರ ಸ್ನೇಹವನ್ನು ತೋರಿಸ್ದ ಅರ್ಜುನ. ಕಾರುಣ್ಯ ಎಲ್ಲಿ ಇರಬಾರ್ದೋ ಅಲ್ಲಿ ಕಾರುಣ್ಯವನ್ನು ತೋರಿಸ್ದ. ಎಲ್ಲಿ ಇರಬಾರ್ದೋ ಸ್ಥಾನದಲ್ಲಿ ಎಂದರು. ಧರ್ಮಯುದ್ಧದಲ್ಲಿ ಬಂದು ನಿಂತ್ಕೊಂಡು ಕಾರುಣ್ಯ ನೋಡೋಕ್ಕಾಗೋದಿಲ್ಲ. ಅಲ್ಲಿ ಸ್ನೇಹ ಕಾರುಣ್ಯ ಎಲ್ಲ ಇಲ್ಲ. ಧರ್ಮಯುದ್ಧದಲ್ಲಿ ನಿಂತಿರುವಾಗ ಎದುರಾಳಿಯನ್ನು ಇವನು ನಾಶ ಮಾಡೋದೇ ಅಧರ್ಮವನ್ನು ನಾಶಪಡಿಸ್ಬೇಕು, ಅಧರ್ಮವನ್ನು ಕ್ಷೀಣ ಮಾಡೋ ಹಾಗೆ ಮಾಡಬೇಕು, ಅದುವೇ ಅಲ್ಲಿ ಉದ್ದೇಶ. ಆದರೆ ಅಲ್ಲಿ ಅವನು ಅಸ್ಥಾನದಲ್ಲಿ ಸ್ನೇಹ ಕಾರುಣ್ಯ ತೋರಿಸ್ದ. ಅದು ಧರ್ಮವನ್ನು ಅಧರ್ಮ ಅಂತ ತಿಳಿದ, ಧರ್ಮಯುದ್ಧವನ್ನು ಅಧರ್ಮ ಅಂತ ತಿಳಿದ. ಅದರಿಂದ ನರಕ ಬರುತ್ತೆ, ಹೀಗೆಲ್ಲ ಬೇಕಾದಷ್ಟು ವಾದ ಮಾಡ್ತಾನೆ ಅರ್ಜುನ. ಅದರಿಂದ ಅವನ ಮನಸ್ಸು ಆಕುಲವಾಗಿತ್ತು, ಅವನಿಗೆ ಸರಿಯಾದ ಒಂದು ಜ್ಞಾನ ಇರಲಿಲ್ಲ. ಆಗ ಅವನು ಅದನ್ನು ತಿಳ್ಕೊಂಡ, ನನಗೆ ಬಹಳ ಈ ಆಕುಲವಾಗಿಬಿಟ್ಟಿದೆ ಮನಸ್ಸು ಅಂತ ಹೇಳಿ ಕೃಷ್ಣನಿಗೆ ಪ್ರಪತ್ತಿ ಮಾಡ್ತಾನವನು. ಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಚಾದಿಮಾಂ ತ್ವಾಂ ಪ್ರಪನ್ನಂ ಅಂದ. ಪ್ರಪತ್ತಿ ಮಾಡಿದಾಗ ಕೃಷ್ಣ ಹೇಳಿದ, ಈಗ ಬಂದೆ ಹೇಳ್ತೀನಿ ಬಾ ಅಂತ ಹೇಳಿಬಿಟ್ಟು ಪ್ರಪತ್ತಿ ಮಾಡೋ ತನಕ ಕಾಯ್ತಿದ್ದ ಅವನು. ಅದುವರೆಗೂ ವಾದ ಮಾಡ್ತಾ ಇದ್ದ ಅರ್ಜುನ. ಪಾರ್ಥಂ ಪ್ರಪನ್ನಂ ಉದ್ದೇಶ್ಯ,
ಪ್ರಪತ್ತಿ ಮಾಡಿದ ಮೇಲೆ ಶಾಸ್ತ್ರಾವತರಣಂ ಕೃತಂ. ಈ ಒಂದು ಅಸ್ಥಾನದಿ ಧರ್ಮಾಧರ್ಮಧಿ, ಅದರಲ್ಲಿ ಧರ್ಮದಲ್ಲಿ ಅಧರ್ಮಧಿ ಏನಿತ್ತು ಅವನಿಗೆ, ಇದೆಲ್ಲ ಹೋಗಬೇಕಾದರೆ ಇವನಿಗೆ ತತ್ವಜ್ಞಾನದಿಂದಲೇ ಸಾಧ್ಯ, ಯಾವುದರಿಂದಲೂ ಸಾಧ್ಯವಿಲ್ಲ. ತತ್ವಜ್ಞಾನವೇ ತುಂಬ ಪ್ರಧಾನವಾದದ್ದು. ಈಗಲೂ ಕೂಡ ಲೋಕದಲ್ಲಿ ನಮ್ಮ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಹೋಗಬೇಕಾದ್ರೆ ತತ್ವಜ್ಞಾನವೇ ಮೂಲ. ಅದಕ್ಕೆಲ್ಲ ಬೇರೆ ಯಾವ ಜ್ಞಾನದಿಂದಲೂ ಅದೆಲ್ಲ ಪೂರ್ಣವಾಗಿ ಹೋಗೋದಿಲ್ಲ, ತತ್ವಜ್ಞಾನದಿಂದಲೇ ಹೋಗುವಂಥದ್ದು. ಆದ್ದರಿಂದ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾನೆ, ಶಾಸ್ತ್ರಾವತರಣ, ಶಾಸ್ತ್ರವನ್ನು ಆರಂಭಿಸ್ತಾನೆ ಕೃಷ್ಣ ಪರಮಾತ್ಮ. ಅದನ್ನು ಮೊದಲನೇ ಅಧ್ಯಾಯದ ಇದು ಸಂಗ್ರಹ. ಭಾಷಿಕಾರರು ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಏವಂ ಅಸ್ಥಾನೆ ಸಮುಪಸ್ಥಿತ ಸ್ನೇಹ ಕಾರುಣ್ಯಾಭ್ಯಾಂ ಅಪ್ರಕೃತಿಂಗತಂ ಕ್ಷತ್ರಿಯಾಣಾಂ ಯುದ್ಧಂ ಪರಮ ಧರ್ಮ್ಯಂ ಅಧರ್ಮ್ಯಂ ಮನ್ಮಾನಂ, ಅಧರ್ಮಂ ಮನ್ಮಾನಂ, ಪರಮಧರ್ಮಂ ಅಧರ್ಮಂ ಮನ್ಮಾನಂ, ಧರ್ಮ ಬುಭುತ್ಸಯಾತ ಶರಣಾಗತಂ. ಯಾವುದು ಧರ್ಮ ಅಂತ ತಿಳಿಲಿಲ್ಲ, ಶರಣಾಗತಿ ಮಾಡಿದ ಅವನಿಗೆ ಉದ್ದೇಶಿಸಿ ಆತ್ಮಯಾತಾತ ಜ್ಞಾನೇನ ಶುದ್ಧಸ್ಯ ಫಲಾಭಿಸಂಧಿರಹಿತಸ್ಯ ಆತ್ಮಪ್ರಾಪ್ತಿ ಉಪಾಯತ ಜ್ಞಾನೇನ ಚ ವಿನಾ. ಇದು ಬರದೆ ಹೋದರೆ ಹೋಗೋದಿಲ್ಲ, ಈ ಮನಸ್ಸಿನ ವ್ಯಾಕುಲತೆ ಅನ್ನೋದು ಹೋಗೋದಿಲ್ಲ. ಆತ್ಮಜ್ಞಾನದಿಂದ ಫಲಾಭಿಸಂಧಿರಹಿತವಾದ ತನ್ನ ಏನು ವರ್ಣ ಧರ್ಮಗಳಿದೆಯೋ ಅದನ್ನು ಮಾಡಿದ್ರೆ ಆತ್ಮಪ್ರಾಪ್ತಿ ಉಪಾಯತ ಜ್ಞಾನೇನ ಚ ವಿನಾ ಅಸ್ಯ ಮೋಹ ನ ಶಾಮ್ಯತಿ. ಇದು ಈ ಕಾಲದಲ್ಲಿಯೂ ಸತ್ಯವೇ, ಎಲ್ಲ ಕಾಲದಲ್ಲಿಯೂ ಇದು ಸತ್ಯ. ಇದು ತತ್ವಜ್ಞಾನ ಬಿಟ್ಟಿಲ್ಲದೆ ಹೋದರೆ ಹೋಗೋದಿಲ್ಲ ಅಂತ ಹೇಳೋದು. ಅದನ್ನು ಭಗವತ ಪರಮಪುರುಷೇಣ ಅಧ್ಯಾತ್ಮಶಾಸ್ತ್ರ ಅವತರಣಂ ಕೃತಂ, ಅವತಾರಣವನ್ನು ಶಾಸ್ತ್ರಾವತರಣವನ್ನು ಮಾಡಿದ್ರು ಅಂತ ಹೇಳಿಬಿಟ್ಟು ಭಾಷ್ಯಕಾರರು ಯಾವನರ ಮಾತುಗಳನ್ನು ಹಾಗೆ ತಿಳಿಸ್ತಾರೆ. ಅದನ್ನೇ ಅವರು ಹೇಳ್ತಾರೆ. ಎಲ್ಲ ಇದರಲ್ಲಿಯೂ ಸ್ವಾಮಿ ದೇಶಿಕನ್ ಅದನ್ನು ಸ್ಪಷ್ಟವಾಗಿ ತೋರಿಸ್ತಾರೆ. ಎಲ್ಲೆಲ್ಲಿ ಏನೇನು ಇವರು ಯಾವನರ ಅಭಿಪ್ರಾಯಗಳನ್ನು ನೇರವಾಗಿ ಹಾಗೆಯೇ ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ. ಹೀಗೆ 4-5 ಶ್ಲೋಕಗಳನ್ನೇ ಇವತ್ತು ಮಾಡಿದ್ದೀವಿ. 37 ಶ್ಲೋಕಗಳಿದೆ. ಇನ್ನೊಂದು 2 ಕ್ಲಾಸಲ್ಲಿ ಇದನ್ನು ಸಂಗ್ರಹವಾಗಿ ಸ್ವಲ್ಪ ಅನುಸಂಧಾನ ಮಾಡಿ ಅದಾದ ಮೇಲೆ ಮುಂದೆ ನಾವು ಅದನ್ನು ಗೀತಾ ಭಾಷ್ಯವನ್ನು ಆರಂಭಿಸ್ಬೋದು. ಇದು PPTಯಲ್ಲಿ ಕಂಡು ಬರುತ್ತೆ ಅಂತ ಕಾಣುತ್ತೆ. ಈ PPTಯನ್ನು ಶೇರ್ ಮಾಡ್ತೀವಿ. ಕನ್ನಡ ಸ್ಪಷ್ಟವಾಗಿ ಚೆನ್ನಾಗಿ ತಿಳಿದವರು ಇದನ್ನು ಇಟ್ಟುಕೊಂಡ್ರೆ ಸುಲಭವಾಗಿ ನಾವು ರೆಫರ್ ಮಾಡ್ಕೋಬಹುದು. ಇದರಲ್ಲಿ ಮಧ್ಯಮೇ ಭಗವತ್ತತ್ವ ಯಾಥಾತ್ಮ್ಯವಾಪ್ತಿ ಸಿದ್ಧೆಯೇ ಜ್ಞಾನಕರ್ಮಾಭಿರ್ವರ್ತ್ಯೋ ಭಕ್ತಿಯೋಗ ಪ್ರಕೀರ್ತಿತ. ಭಕ್ತಿಯೋಗದ ಹೇಗೆ ಅಲ್ಲಿ ಪ್ರಕೀರ್ತಿತವಾಗಿದೆ ಆ ಶ್ಲೋಕದ ಅರ್ಥವನ್ನೆಲ್ಲ ಇಲ್ಲಿ ಹೇಳ್ತಾರೆ. ಭಗವತ್ತತ್ವದ ಇದು ನಮ್ಮ ತಂದೆಯವರ, ಸುಮಾರಾಗಿ ನಮ್ಮ ತಂದೆಯವರ ಪುಸ್ತಕದಿಂದಲೂ ಮತ್ತು ಏಟ್ಲೂರು ಸ್ವಾಮಿಗಳ ಅವರ ಪುಸ್ತಕದಿಂದಲೂ ಕೆಲವು ವಿಷಯಗಳನ್ನು ತೆಗೆದು ನಮ್ಮ ಅಣ್ಣನವರು ಮಾಡಿರುವಂತಹ ಸ್ಲೈಡ್ಸ್ ಇದೆಲ್ಲ ಬಹಳ ಉಪಯುಕ್ತವಾಗಿದೆ. ಇದನ್ನು ಶೇರ್ ಮಾಡ್ತೀನಿ, ಆಮೇಲೆ ಎಲ್ಲರೂ ಬೇಕಾದರೆ ಉಪಯೋಗಿಸ್ಕೊಳ್ಬೋದು. ಇದನ್ನ ಪ್ರಕೃತಿ ಪುರುಷ ಅದು ಸೇರುವಂತಹ ಈ ಪ್ರಪಂಚ ಕಾರ್ಯಜಾತ ಅಂತ ಹೇಳೋದು ಈಶ್ವರ, ಅವುಗಳ ಸ್ವಭಾವ, ಕರ್ಮಯೋಗ, ಜ್ಞಾನಯೋಗ, ಇವುಗಳ ಸ್ವರೂಪ, ಇದೆಲ್ಲ ಹೇಗೆ ಆಚರಣೆ ಮಾಡಬೇಕು, ಹೇಗೆ ಸ್ವೀಕಾರ ಮಾಡಬೇಕು, ಈ ವಿಷಯಗಳೆಲ್ಲ ಇಲ್ಲಿ ಶೋಧಿಸಲ್ಪಟ್ಟಿವೆ 3ನೇ ಷಟ್ಕದಲ್ಲಿ. ಮತ್ತು ಇದು ಅಸ್ಥಾನ ಸ್ನೇಹ ಕಾರುಣ್ಯ ಶಾಸ್ತ್ರಾವತರಣ. ಶರಣ ಹೋಗ್ತಾನವನು ಅವನ್ನು ವ್ಯಾಜವಾಗಿಟ್ಟುಕೊಂಡು ಶಾಸ್ತ್ರೋಪದೇಶವನ್ನು ಭಗವಂತನು ಪ್ರಾರಂಭ ಮಾಡಿದನು ಅನ್ನೋದು ಈ ಶ್ಲೋಕದ ಅರ್ಥ. ಇನ್ನು ಮುಂದೆ 2ನೇ ಅಧ್ಯಾಯದ ಅರ್ಥ ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಅದನ್ನೆಲ್ಲ ಸ್ವಲ್ಪ ಸಂಗ್ರಹವಾಗಿ ಎಲ್ಲವನ್ನು ನೋಡ್ಬಿಟ್ಟು ಒಂದು ಸಮಗ್ರವಾದ ಗೀತಾ ಶಾಸ್ತ್ರದ ಒಂದು ಸಮಗ್ರವಾದ ಅರ್ಥವ ನಮಗೆ ತಿಳಿಯುತ್ತೆ. ಅದಾದ ಮೇಲೆ ವಿಸ್ತಾರವಾಗಿ ಭಾಷ್ಯವನ್ನು ಅನುಸಂಧಾನ ಮಾಡೋದು ಅಂತ ಹೇಳಿ ಇಲ್ಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಃ ತರಿತರಾಡಿತನಾಯ ಮೇನೆ ಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಕೃಷ್ಣ.